ಸಮೀರಾ ಹೊಟ್ಟೆಗೆ ಅನ್ನನೇ ತಿನ್ನೋದಾದ್ರೆ, ಅವರು ನಿನ್ನನ್ನು ಯಾಮಾರಿಸಿ ನಿನ್ನ ಕೈಲಿ ವಿಡಿಯೋ ಮಾಡಿಸಿದಾದ್ರೆ ಅದಕ್ಕೊಂದು ಪೂರಕವಾದ ವಿಡಿಯೋ ನೀನು ಬಂದ್ಬಿಡು. ಇವರ ಪರವಾಗಿ ಬಂದ್ರೆ ಅದು ಸರಿಯಾದ ಇನ್ವೆಸ್ಟಿಗೇಷನ್. ಏನ್ ಸತ್ಯ ಇದೆ ಅದನ್ನ ಹೇಳಿದ್ರೆ ಅದು ಸರಿಯಾಗಿಲ್ಲ ಇನ್ವೆಸ್ಟಿಗೇಷನ್. ಈ ಕಚಡಗಳು ಇವಾಗ ಬಂದು ಒಬ್ಬೊಬ್ಬರು ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲಪ್ಪ, ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲ, ಪ್ರೊಸೀಜರ್ ಸರಿಯಾಗಿಲ್ಲ. ಮೊದಲು ತಂದ ಬುರುಡೆ 25 ವರ್ಷದ ಹೆಣ್ಮಕ್ಳು ಅಂತ ನನಗೆ ಫೇಸಲಿಂದ ವರದಿ ಬಂದಿದೆಯಲ್ಲ, ಆ ವರದಿ ಕೊಟ್ಟು ಮನೆ ಸೆಟ್ಟಿಗೆ ಏನಂದ ಇದೆ ಗಿರೀಶ್ ಮಟ್ಟಣ್ಣ ಅವತ್ತು ಕೂತ್ಕೊಂಡು ಸಮೀರನ್ ಜೊತೆ ವಿಡಿಯೋಲಿ ನಾವು ವಿಜಯದ ಹೆಬ್ಬಾಗಿಲಲ್ಲಿ ಕೂತಿದ್ದೇವೆ. ಈಗ ಎಲ್ಲಿ ಕೂತಿದ್ದೇನೆ ಅಡ್ಕೊಂಡು, ವಿಜಯದ ಹೆಬ್ಬಾಗಿಲಲ್ಲಿ ಕೂತವನು ಈಗೆಲ್ಲ ಅಡ್ಕೊಂಡು ಕೂತಿದ್ದಾನೆ. ಏನ್ ಮಾಡ್ದ ಜಯಂತ? ಯಾವಾಗ ಅವನ್ ಬುಡಕ್ ಬಂತು ಶೆಟ್ಟರ್ ಹೇಳ್ದ, ನನ್ನ ಹತ್ರ ಚಿನ್ನಯ್ಯನನ್ನ 1 ವರ್ಷದಿಂದ ಕಳಿಸಿದ್ದೆ ಗಿರೀಶ್ ಮಟ್ಟಣ್ಣ. ಯಾರಾವತ್ತು ಸುಳ್ಳುಗಳು ಹೇಳಿದ್ರು ಅವ್ರುಗಳು ನಮ್ಮ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡ್ತಾರೆ. ಹೋಗ್ಲಿ, ನಿಮ್ಮ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡ್ತಾರ. ದೊಡ್ಡ ಪುಡಾಂಗಳ ತರ ಪೋಸ್ಗಳು ಕೊಟ್ಟು ಇವತ್ತೇನ್ ಹೇಳ್ತಾರೆ? ಒಬ್ಬ ರೌಡಿ ಶೀಟರ್, ಒಬ್ಬ ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟವನು, ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡ್ತಾ ಇದ್ದವನೊಬ್ಬ ಆರೋಪ ಮಾಡಿದ. ಇದನ್ನ ಕೇಳ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ತೀವ. ವಿಚಾರಣೆಗೆ ಯಾವಾಗ ಕರೆದ್ರು ಹಾಜರಾಗ್ತೀವಿ ಅನ್ನೋ ಥರ ದೊಡ್ಡ ಶೋ ಕೊಟ್ಟು ಇವತ್ತು ನೋಟಿಸ್ಗಳನ್ನು ಕೊಡ್ಲಿಕ್ಕೆ ಮನೆ ಹತ್ರ ಹೋದ್ರೆ ನೋಟಿಸ್ಗಳನ್ನು ಇಸ್ಕೊಳ್ಳೋಕ್ಕೂ ಯಾರು ನೋಟಿಸ್ಗಳನ್ನ ಅಂಟಿಸ್ ಬರ್ತಾ ಇರುವಂತಹ ಪರಿಸ್ಥಿತಿ ತಲುಪಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆ ಆಗಿ ಹೋಗಿದೆ. ಈ ಒಂದು ಬೆಳವಣಿಗೆ ಹಿಂಗೆ ಆಗುತ್ತೆ ಅನ್ನೋದನ್ನ ಆರಂಭದ ದಿನಗಳಿಂದಲೂ ಕೂಡ ಹೇಳ್ಕೊಂಡು ಬಂದಂತಹ ಕಿರಿಕೀರ್ತಿ ಅವರು ಇವತ್ತು ನನ್ನ ಜೊತೆಗಿದ್ದಾರೆ. ಯಾವುದು ಆ ದೊಡ್ಡ ಬೆಳವಣಿಗೆ ಅನ್ನೋದು ಈಗ ಆಲ್ರೆಡಿ ನಿಮಗೆ ಹಿಂಟ್ ಸಿಕ್ಕಿರುತ್ತೆ, ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡಿದರೆ. ಆದರೆ ಇನ್ ಡೀಟೇಲ್ ಆಗಿ ಈ ಬುರುಡೆ ಗ್ಯಾಂಗ್ ಈಗ ಯಾವ ಹೊಸ ಆಟಕ್ಕೆ ಪ್ಲಾನ್ ಮಾಡ್ಕೊಂಡಿದೆ, ಯಾವ ಹೊಸ ದಾಳವನ್ನ ಕೋರ್ಟ್ನ ಮುಂದೆ ಉರುಳಿಸ್ತಾ ಇದೆ ಅನ್ನೋದನ್ನ ಡೀಟೇಲ್ ಆಗಿ ಮಾತನಾಡಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಕಳೆದ ಒಂದು 2.5-3 ತಿಂಗಳಿಗಿಂತ ಮುಂಚೆ ಈ ಒಂದು ಮಾತನ್ನ ಹಿಂಗಿಂಗೆ ಆಗತ್ತೆ, ಯಾರು ಹೋರಾಟ ಮಾಡ್ತಿರೋದು ಅದನ್ನ ನೋಡಿ ಮಾಡಿ ಈ ರೀತಿ ಒಂದಷ್ಟು ಅನುಮಾನಗಳನ್ನ ಜನರ ಮುಂದೆ ಇಡೋದ್ರ ಮೂಲಕ ಈ ಒಂದು ಹೋರಾಟಕ್ಕೆ ಅಥವಾ ಧರ್ಮಸ್ಥಳದ ಪರವಾದ, ಸೌಜನ್ಯ ಪರವಾದ, ಎರಡರೂ ಪರವಾದ ಹೋರಾಟಕ್ಕೆ ನೀವು ಎಂಟ್ರಿ ಕೊಟ್ಟಿದ್ರಿ. ಇವತ್ತು ಅದೇ ಬುರುಡೆ ಗ್ಯಾಂಗ್ ನೀವು ಹೇಳಿದ್ದಂತೆಯೇ ನಡೆದುಕೊಳ್ತಾ ಇರೋದನ್ನ ನೋಡಿದಾಗ ಕಿರಿಕೀರ್ತಿ ಅವರಿಗೆ ಏನಂತೆ? ಇಲ್ಲ, ದಿಸ್ ಇಸ್ ಪ್ರಿಡಿಕ್ಟೆಡ್. ನಾನು ಡೇ 1 ನಾವು ಹೇಳಿದಾಗ ಜನ ಅದನ್ನ ಇವನು ಸೌಜನ್ಯ ವಿರೋಧಿ, ಇವನು ಧರ್ಮಸ್ಥಳದಿಂದ ಪೇಮೆಂಟ್ ತಗೊಂಡು ಮಾಡ್ತಾನೆ. ಸ್ವಾಮಿ, ನಾನು ಸತ್ಯ ಹೇಳ್ತಾ ಇದ್ದೆ ಅಷ್ಟೇ. ಸತ್ಯ ಬಿಟ್ಟು ಅವತ್ತು ಏನೂ ಹೇಳಿಲ್ಲ, ಇವತ್ತು ಅದನ್ನ ಹೇಳ್ತಾ ಇರೋದು. ಯಾಕಂದರೆ ನಮ್ಗೆ ತುಂಬ ಕ್ಲಿಯರಾಗಿ ಗೊತ್ತಿತ್ತು ಯಾರು ಮಾತಾಡ್ತಾ ಇದ್ದಾರೆ ಮತ್ತು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಸಮಾಜ ಸುಧಾರಕನೊಬ್ಬನ ಬಗ್ಗೆ, ಒಂದು ಪ್ಯಾರಲಲ್ ಗೌರ್ಮೆಂಟ್ ನಡೆಸ್ತಾ ಇರುವ ಒಬ್ಬ ವ್ಯಕ್ತಿಯ ಬಗ್ಗೆ, ಇಡೀ ಕರ್ನಾಟಕದ ಜನರ ಶ್ರೇಯೋಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಿರುವವರ ಬಗ್ಗೆ, ಒಬ್ಬ ರೌಡಿ ಶೀಟರ್, ಒಬ್ಬ ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟವನು ಮತ್ತು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡ್ತಾ ಇದ್ದವನೊಬ್ಬ ಆರೋಪ ಮಾಡಿದ್ರೆ ಇದನ್ನು ಕೇಳ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಅವರು ಆರೋಪ ಮಾಡ್ತಿದ್ದಾರೆ ಅಂತಂದರೆ ಅವರ ಯೋಗ್ಯತೆ ಫಸ್ಟ್ ಗೊತ್ತಾಗಬೇಕಲ್ಲ ಸ್ವಾಮಿ. ಫಸ್ಟ್ ಅವ್ರು ಯಾರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಫಸ್ಟ್ ತಿಳ್ಕೋಬೇಕಲ್ಲ. ಮಾಡೋ ಪ್ರತಿ ಆರೋಪಗಳನ್ನು ನಂಬಿ ಒಂದು AI ವಿಡಿಯೋ, ಅದರ ಡಿಸ್ಕ್ಲೈಮರ್ನಲ್ಲೇ ತುಂಬ ಸ್ಪಷ್ಟವಾಗಿ ನಾನು ಈ ವಿಡಿಯೋದಲ್ಲಿ ಯಾವುದೇ ಸ್ಟಡಿ ಮಾಡಿಲ್ಲ, ಯಾವ ಸಾಕ್ಷಿಯನ್ನು ಮಾತಾಡಿಸಿಲ್ಲ, ಯಾವ ವಿಕ್ಟಿಮನ್ನು ಮಾತಾಡಿಸಿಲ್ಲ, ಯಾವ ಲೀಗಲ್ ಒಪಿನಿಯನ್ ತೊಗೊಂಡಿಲ್ಲ, ಜನ ಏನು ಮಾತಾಡ್ತಿದ್ದಾರೋ ಅದರ ಆಧಾರದ ಮೇಲೆ ನಾನು ವೀಡಿಯೋ ಮಾಡಿಬಿಡ್ತಿದ್ದೀನಿ ಅಂತ ಡಿಸ್ಕ್ಲೈಮರ್ ಹಾಕಿಬಿಟ್ಟಂತಹ ವೀಡಿಯೋ ನೋಡ್ಕೊಂಡು ಇಡೀ ರಾಜ್ಯ ಅದನ್ನು ನಂಬಿ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನು ಕೊಟ್ಟು ಅವನನ್ನು ದೊಡ್ಡ ಹೀರೋ ಅನ್ನೋ ಥರ ಮಾಡಿ ಅವನ ಪರವಾಗಿ ಒಂದಿಷ್ಟು ಜನ ಇನ್ಫ್ಲುಯೆನ್ಸರ್ಗಳೆಲ್ಲ ನಿಂತ್ಕೊಂಡು ನಾವು ಹೇಳಿದ್ವಿ ಇವೆಲ್ಲ ಪ್ರತಿಯೊಬ್ಬರೂ ಸಹಿತ ಸಮೀರಾ ಇದನ್ನೇನೋ ನಾನೊಬ್ಬನೇ ಇಂಟ್ರೆಸ್ಟಲ್ಲಿ ಮಾಡ್ತಾಯಿದ್ದೀನಿ ಅನ್ನೋ ಥರ ಕಾಣಿಸ್ತು. ಫಸ್ಟು ಚಿನ್ನಯ್ಯ ಬಂದಾಗ ಅವ್ನು ಯಾರಂತಲೇ ನಮಗೆ ಗೊತ್ತಿಲ್ಲ ಅನ್ನೋ ಥರ ಎಲ್ಲ ಆಯಿತು. ಆಮೇಲೆ ಗೊತ್ತಾಗಿದ್ದೇನೋ ಎಲ್ಲ ಒಂದೇ ಗ್ಯಾಂಗ್ನವರು. ಆಡಿಸ್ತಾ ಇರೋರು ಯಾರು? ತಿಮ್ರೋಡಿ, ಮಟ್ಟಣ್ಣ, ವಿಠ್ಠಲಗೌಡ, ಜಯಂತ, ಇವರುಗಳು ಈ ಆಟನ ಇವ್ರನ್ನೆಲ್ಲ ಇಟ್ಕೊಂಡು ಒಂದೊಂದು ಕಡೆಯಿಂದ ಆಡಿಸ್ತಾ ಇದ್ದಾರೆ ಅಂತ. ಸುಜಾತ ಭಟ್ ಬಂದಾಗ ನಮ್ಗೇನು ಅನ್ನಿಸ್ತು, ಯಾರೋ ಇಂಡಿವಿಜುವಲ್ ಲೇಡಿ ಬಂದೇಳಿ. ನೋ, ಸುಜಾತ ಭಟ್ ವಾಸ್ ವಿತ್ ದೆಮ್, ಅವ್ರ ಜೊತೆಲೇ ಇದ್ಲು. ಎಲ್ಲ ಇವರುಗಳು ಪ್ಲ್ಯಾನ್ ಮಾಡಿಕೊಂಡು ನನಗೆ ಈಗ ಅನ್ಸೋದು ಇವತ್ತವರು 39/2025 ಏನು FIR ರಿಜಿಸ್ಟರ್ ಆಗಿದೆ ಅದನ್ನು ಸ್ಕ್ವಾಶ್ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ. ನಾಟಕ ಆಡ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಅದನ್ನು ನಮ್ಮ ವೀಕ್ಷಕರಿಗೆ ಏನು ಅಂತ ಬಿಡಿಸಿ ಅದೇ ಇವತ್ತು ಇಷ್ಟು ದಿನ ಮಾಡಿದ್ದೆಲ್ಲ ಮಾಡಿ ಸರ್ಕಾರದ ತೆರಿಗೆ ಹಣದಲ್ಲಿ ಖರ್ಚು ಮಾಡಿಸಿ, ಗುಂಡಿ ತೋಡಿಸಿ, IPS ಆಫೀಸರ್ಗಳನ್ನು ಮಳೆಯಲ್ಲಿ ನಿಲ್ಲಿಸಿ, ಜಿಗಣೆಯಲ್ಲಿ ಕಟ್ಟಿಸಿ, ಬೆಂಗಳೂರಲ್ಲಿ ಇಲ್ಲೆಲ್ಲೋ AC ರೂಮ್ನಲ್ಲಿದ್ದ IPS ಆಫೀಸರ್ಗಳನ್ನು ಬೆಳತಂಗಡಿಗೆ ಕಳಿಸಿ ಅವರನ್ನು ಲಿಟ್ರಲಿ ಗುಂಡಿ ತೋಡೋಕ್ಕೆ ಬಳಸ್ಕೊಂಡು ಅವರ ನೆಮ್ಮದಿಯನ್ನು ಕೆಡಿಸಿ ವಿಚಾರಣೆಗೆ ಯಾವಾಗ ಕರೆದ್ರು ಹಾಜರಾಗ್ತೀವಿ ಅನ್ನೋ ಥರ ದೊಡ್ಡ ಶೋ ಕೊಟ್ಟು ಇವತ್ತು ನೋಟಿಸ್ಗಳನ್ನು ಕೊಡ್ಲಿಕ್ಕೆ ಮನೆ ಹತ್ರ ಹೋದ್ರೆ ನೋಟಿಸ್ಗಳನ್ನು ಇಸ್ಕೊಳ್ಳೋಕ್ಕೂ ಯಾರು ಇಲ್ಲಿ ನೋಟಿಸ್ಗಳನ್ನ ಅಂಟಿಸ್ ಬರ್ತಾ ಇರುವಂತಹ ಪರಿಸ್ಥಿತಿ ತಲುಪಿದೆ.
ಇಷ್ಟೆಲ್ಲ ಯಾಮಾರಿಸಿ ಅನನ್ಯ ಭಟ್ ಅನ್ನುವಂತಹ ಒಂದು ಸುಳ್ಳು ಕತೆ, ಚಿನ್ನಯ್ಯ ಅನ್ನುವಂಥ ಒಂದು ಸುಳ್ಳು ಕತೆ, ಸೌಜನ್ಯ ವಿಷಯದಲ್ಲಿ ಆಟಾಡಿದಂತಹ ಸುಳ್ಳು ಕತೆಗಳು, ಯಾವುದೋ 1979 ಕೇಸ್ಗಳನ್ನೆಲ್ಲ ವಾಪಸ್ ಕರ್ಕೊಂಬಂದು ಅವ್ರುಗಳ ಫ್ಯಾಮಿಲಿಯನ್ನು ಇಟ್ಕೊಂಬಂದು SIT ಎದುರುಗಡೆ ತಂದು ಕೂರಿಸಿದಂತಹ ಕತೆಗಳು ಎಲ್ಲ ಮಾಡಿ ಈಗ ಅವ್ರನ್ನ ಅರೆಸ್ಟ್ ಮಾಡುವ ಹಂತಕ್ಕೆ ಬಂದು ತಲುಪಿದಾಗ, ಯಾಕಂದರೆ ಸರ್ಕಾರ ಲಾಸ್ಟ್ ವೀಕ್ ಹೇಳಿತು 1 ವಾರದೊಳಗಡೆ ನನಗೆ ವರದಿಯನ್ನು ಕೊಡಬೇಕು ಅಂತ. ತಾಂತ್ರಿಕ ಕಾರಣಗಳಿಂದಾಗಿ ಈ ವಾರ ಆಗಲ್ಲ, ಮುಂದಿನ ವಾರ ನಾವು ಅದನ್ನು ಕೊಡ್ತೀವಿ ಅಂತ SIT ಹೇಳಿದೆ. ಯಾಕೆ ಹೇಳಿದೆ SIT ಮುಂದಿನ ವಾರ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈಗ 3ನೇ ತಾರೀಕು ಒಳಗಡೆ ಎಲ್ಲರೂ ವಿಚಾರಣೆ ಮುಗಿಬೇಕು. ವಿಚಾರಣೆಗೆ ಅಂತ ಬಂದರೆ ಇವ್ರು ಒಳಗಡೆ ಹಾಕ್ತಾರೆ. ಇವರು ವಿಚಾರಣೆಗೆ ಹೋಗೋದಕ್ಕೆ ಮುಂಚೆನೇ ಬಾಲನ್ ಇಟ್ಕೊಂಡು, ಲಾಯರ್ ಬಾಲನ್ ಅವ್ರನ್ನ ಇಟ್ಕೊಂಡು ಇವಾಗ ಕೋರ್ಟ್ಗೆ ಹೋಗಿದ್ದಾರೆ. ಆ ಕೇಸ್ನ ವಾಪಸ್ ನಮ್ಮ ಸ್ಕ್ವಾಶ್ ಮಾಡಿಬಿಡಿ. ಆ ಕೇಸ್ನ ನಮಗೂ ಅಂದರೆ ಯಾವ ಸಮಯದಲ್ಲಿ ಕರೆದರೂ ವಿಚಾರಣೆಗೆ ಬರ್ತೇವೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲ ಸಾಕ್ಷಿಗಳನ್ನು ಒದಗಿಸ್ತೇವೆ ಅಂದವರು ಇವತ್ತು ಸಾಕ್ಷಿಗಳಿದ್ರೆ ಸ್ಕ್ವಾಶ್ ಯಾಕೆ ಮಾಡೋಕ್ಕೆ ಕೇಳ್ತಾ ಇದ್ದೀರಿ ಕೇಸ್ನ? ಸ್ಕ್ವಾಶ್ ಅಂದ್ರೆ ಏನು? ನಾವು ವಾಪಸ್ ಮಾಡ್ಬಿಡ್ತೀವಿ FIR. ನಮ್ಗೆ ಆ ಕೇಸೇ ಬೇಡ, ಕೇಸೇ ಇಲ್ಲ. ಅದನ್ನ ಬೆಳ್ತಂಗ್ಲಿ ಕೋರ್ಟ್ಗೂ ಕೂಡ ಅಪೀಲ್ ಹೋಗೋ ಚಾನ್ಸಸ್ ಇತ್ತು. ಅದನ್ನ ಬಿಟ್ಬಿಟ್ಟು ಹೈಕೋರ್ಟ್ಗೆ ಯಾಕೆ ಹೋಗಿದ್ರೆ ಅಂತ ಅನ್ಸುತ್ತೆ ನಿಮಗೆ? ಅದೇ ಈಗ ಬೆಳ್ತಂಗಡಿ ಕೋರ್ಟ್ಗೆ ಹೋದರೆ ಅವರಿಗೆ ಹೈಕೋರ್ಟ್ಗೆ ಹೋಗೋಂಥ ಅವಕಾಶ ಸಿಗುತ್ತೆ. ಅದಕ್ಕೆ ಹೈಕೋರ್ಟ್ಗೆ ಫಸ್ಟಿಗೆ ಹೋಗ್ಬಿಟ್ರೆ ನಾವು ಸ್ಕ್ವಾಶ್ ಮಾಡ್ಬೋದು ಅಂತ ನಂಗೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗಿದೆ, ಇವ್ರಿಗೆ ಲೀಗಲ್ ಒಪಿನಿಯನ್ಸ್ ಯಾರು ಕೊಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇವರ ಲಾಯರ್ಗಳು ಹೆಂಗೆ ಬದಲಾಗ್ತಾರೆ ನೀವು ನೋಡಿದ್ದೀರಾ? ಚಿನ್ನಯ್ಯ ಬಂದಾಗ ಇದ್ದಂತಹ ಸುಪ್ರೀಂ ಕೋರ್ಟ್ ಲಾಯರ್ಗಳಿಂದ ಹಿಡಿದು ಇವತ್ತು ಬಾಲನ್ ಬಿಡಿ, ಬಾಲನ್ನು ಎನಿಡೇ ಈಸ್ ಅಗೇನ್ಸ್ಟ್ ಧರ್ಮಸ್ಥಳ. ಅವರು ಹೇಳ್ತಾರೆ 1000 ಹೆಣ್ಮಕ್ಳು ಮಿಸ್ ಆಗಿದ್ರು ಅಂತ. ಬಾಲನ್ ಅವರಿಗೆ ಸಾಕ್ಷಿ ಕೊಡೋದು ಬಿಟ್ಬಿಟ್ಟು ಅವ್ರು ಯಾಕೆ ಸ್ಕ್ವಾಶ್ ಮಾಡಿ ಅಂತ ಕೋರ್ಟ್ಗೆ ಹೋಗ್ತೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಿಡಿ, ಅದು ಅವ್ರ ವೃತ್ತಿ, ಅವ್ರು ಮಾಡಲಿ, ಅದಲ್ಲ. ಆದರೆ ಇಷ್ಟು ದಿನ ಕರ್ನಾಟಕವನ್ನು ನಂಬಿಸಿ, ಇಷ್ಟು ದಿನ ಸರ್ಕಾರವನ್ನು ಯಾಮಾರಿಸಿ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದಂತಹ ಒಂದು PIL ಅರ್ಜಿಯನ್ನು ಸರ್ಕಾರಕ್ಕೆ ತಿಳಿಸದೇ ಬಂದಿಲ್ಲಿ SITಯನ್ನು ರಚನೆ, ತಮಗೆ ಬೇಕಾದ ಅಧಿಕಾರಿಗಳನ್ನ ಹಾಕ್ಕೊಂಡು ರಚನೆ ಮಾಡಿಸಿ, ಜನರ ಭಾವನೆಗಳ ಜೊತೆಗೆ ಆಟಾಡಿ, ಒಂದು ಧರ್ಮಕ್ಷೇತ್ರದ ವಿರುದ್ಧವಾಗಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನಿಂದಿಸಿ, ಧರ್ಮಾಧಿಕಾರಿ ಅಂತ ಕರೆಸ್ಕೊಳ್ಳುವಂಥ ನಮ್ಮ ಕಾಮಂತರನ್ನು ಅಂತ ಕರೆದು ಅವರನ್ನು ನಿಂದಿಸಿದ ರೀತಿ, ಅತ್ಯಾಚಾರಿಗಳ ಕುಟುಂಬ ಅಂತ ಹೇಳಿ ಒಂದು ಪ್ರತಿಷ್ಠಿತ ಕುಟುಂಬವನ್ನು ಟಾರ್ಗೆಟ್ ಮಾಡಿದ ರೀತಿ, ಧರ್ಮಸ್ಥಳದ ಹುಂಡಿಗೆ ಕಾಸು ಹಾಕಬೇಡಿ ಅಂತ ಹೇಳಿ ಜನರನ್ನು ಹಾದಿ ತಪ್ಪಿಸುವ ಕೆಲಸ ಮಾಡಿದ್ದು, ಇಷ್ಟೆಲ್ಲ ಮಾಡಿ ಇವಾಗ ನಾನು ಕೇಸ್ ವಾಪಸ್ ತಗೋತೀನಿ ಅಂದರೆ, ನಾಳೆ ಯಾರೋ ಒಂದು ಹೆಣ್ಮಗಳು ನನಗೆ ಅತ್ಯಾಚಾರ ಮಾಡಿಬಿಟ್ಟ ಅಂತ ಹೇಳಿ ನಿಮ್ಮ ಹೆಸರು ಹೇಳಿ, ಇಡೀ ರಾಜ್ಯದ ಮುಂದೆ ಹೇಳಿ, ಮಾಧ್ಯಮದ ಮುಂದೆ ಹೇಳಿ, ಎಲ್ಲ ಕಡೆ ನಂಬಿಸಿ, ಎಲ್ಲ ಕಡೆ ಹೇಳಿ, ಅದಕ್ಕೆ ತನಿಖೆ ಆಗಿ ಎಲ್ಲ ಆಗಿ ಇನ್ನೇನು ತನಿಖೆಯಲ್ಲಿ ನೀ ಮಾಡಿಲ್ಲ ಅಂತ ಗೊತ್ತಾಗೋ ಟೈಮಲ್ಲಿ ನಾನು ಕೇಸ್ ವಾಪಸ್ ತಗೋತೀನಿ ಅಂದರೆ ಆಗಿದ್ದಕ್ಕೆ ಇವರು ಬುರ್ಡೆ ಗ್ಯಾಂಗ್ ಅಂತ ಡೇ 1 ಹೇಳಿದ್ವಿ. ಏನಂದ್ರು ಜನ? ಉಗಿದ್ರು ಪರ್ಸ್ನಲ್ ಟಾರ್ಗೆಟು, ಫ್ಯಾಮಿಲಿ ಅಟ್ಯಾಕು, ವೈಯಕ್ತಿಕ ನಿಂದನೆಗಳಿಗೆ ನೆಕ್ಸ್ಟ್ ಲೆವೆಲ್ಲು ತೊಗೊಂಡ್ವಿ. ಈಗಲೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ, ಫೇಸ್ಬುಕ್ ಓಪನ್ ಮಾಡಿದ್ರೆ ನೆಗೆಟಿವ್ ಕಮೆಂಟ್ಗಳು ಬಂಡ್ಲು ಬಿದ್ದಿದೆ. ತೊಗೊಳ್ತೀವಿ, ಬಿಕಾಸ್ ಯಾಕಂದರೆ ಸತ್ಯದ ಪರ ನಿಂತಿದ್ವಿ ನಾವು. ಈ ಕ್ಷಣಕ್ಕೂ ನಮಗಿರೋ ಧೈರ್ಯ ಏನು ಅಂತಂದರೆ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ನಮ್ಮನ್ನು ಬಿಟ್ಕೊಡಲ್ಲ. ಯಾಕಂದರೆ ಸತ್ಯದ ಪರವಾಗಿ ನಿಂತಿದ್ದೀವಿ, ಇರೋಣ ಚೆನ್ನಾಗಿ. ಎಸ್, ಅದರ ಜೊತೆಗೆ ನೀವು ಹೇಳ್ತಾ ಇದ್ದೀರಾ ಹೈಕೋರ್ಟ್ನಲ್ಲಿ ಆ ಕೇಸ್ನ ಸ್ಕ್ವಾಶ್ ಮಾಡಬೇಕು, FIRನ ಸ್ಕ್ವಾಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಪೀಲ್ ಹೋಗಿದ್ದಾರೆ ಅಂತ. ಈಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಫಸ್ಟು ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್ನ, ಅಥವಾ ಚಿನ್ನಯ್ಯ ಕೊಟ್ಟಂತಹ ಕಂಪ್ಲೇಂಟ್ ಮೇಲೆ ರಚನೆ ಆಗಿರುವಂತಹ FIRನ ಇವ್ರು ಅರ್ಜಿ ಹಾಕಿದ್ರು ಅಂತ ಸ್ಕ್ವಾಶ್ ಮಾಡೋದಕ್ಕೆ ಸಾಧ್ಯ ಇದು, ಅಥವಾ ಅವರು ಕೊಟ್ಟಿರುವ ಕಂಪ್ಲೇಂಟ್ಗೆ ಆ ಕಂಪ್ಲೇಂಟನ್ನು ರದ್ದು ಮಾಡಿ ಅಂತ ಇವರು ಕೋರ್ಟ್ಗೆ ಅಪೀಲ್ ಹೋಗೋದು ಎಷ್ಟು ಸರಿ? ಈಗ FIR ಅವ್ರ ಕಡೆಯಿಂದ ಆದರೂ ಸಹಿತ ಅದಕ್ಕೆ ಪೂರಕ ಸಾಕ್ಷಿಗಳು ಅಂತೇಳಿ ಸಾಕಷ್ಟು ಜನರನ್ನು ಅದಕ್ಕೆ ವಿಚಾರಣೆ ಕರೆದಿದ್ದಾರೆ. ಸೊ ದೇ ವಿಲ್ ಬಿ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಆ್ಯಂಡ್ ಮೋರ್ ಓವರ್ ಚಿನ್ನಯ್ಯ ಹೋಗಿ ಕೊಟ್ಟಿದ್ದರೂ ಸಹಿತ ಈಗ ಹೇಳಿಕೆಗಳ ಆಧಾರದ ಮೇಲೆ ಹೋಗೋದಾದರೆ ಸ್ಟ್ರೈಟ್ ಅವೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೂ ಇಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಸ್ಟೇಟ್ ಆ್ಯಂಡ್ SIT ಕೋರ್ಟಲ್ಲಿ ಹೇಳಿದ್ರು ಸ್ಟ್ರೈಟ್ ಅವೇ ಇದರಲ್ಲೊಂದು ಷಡ್ಯಂತ್ರ ಇದೆ ಅಂತ. ಆ್ಯಂಡ್ ಅವನು ಹೇಳಿದ್ದೆಲ್ಲ ಸುಳ್ಳು, ಆರಂಭದಲ್ಲಿ ಹೇಳಿದ ಸುಳ್ಳು. ಅವನು ಮತ್ತೊಂದು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿದ್ದಾನೆ. ಚಿನ್ನಯ್ಯ ಜೈಲಲ್ಲಿರೋದಕ್ಕೆ ಅದೇ ಸಾಕ್ಷಿ. ಈಗ ಚಿನ್ನಯ್ಯ ಜೈಲಲ್ಲಿರೋದು ಆ್ಯಸ್ ಆಫ್ ನೌ ಬುರ್ಡೆ ಕೇಸ್ನ ವಿಚಾರದಲ್ಲ. ಚಿನ್ನಯ್ಯ ಜೈಲಲ್ಲಿರೋದು ಕೋರ್ಟಿಗೆ ಸುಳ್ಳು ಹೇಳಿದ್ದಕ್ಕೆ, ಕೋರ್ಟಿಗೆ ಬಂದು ಸುಳ್ಳು ಹೇಳಿ ನಂತರ ಸ್ಟೇಟ್ಮೆಂಟನ್ನು ಬದಲಾಯಿಸೋದಕ್ಕೆ ಅವನು ಇವತ್ತು ಜೈಲಲ್ಲಿದ್ದಾನೆ. ಓಕೆ, ಈ ಬುರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರನ್ನೂ ಇಲ್ಲಿ ತನಕ ಅರೆಸ್ಟ್ ಆಗಿಲ್ಲ. ಯಾಕೆಂದರೆ ಅದರಲ್ಲಿ ಸಮೀರ್ ಇರ್ಬೋದು, ಯಾರು ಜಯಂತ್ ಇರ್ಬೋದು, ಮಟ್ಟಣ್ಣ ಇರ್ಬೋದು, ತಿಮ್ಮರೋಡಿ ಇರ್ಬೋದು, ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಇನ್ನು. ಅವ್ರಿಗೆಲ್ಲ ನೋಟಿಸ್ ಹೋಗಿದೆ ಅಷ್ಟೇ. ಇನ್ನು ಇವಾಗ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಒಳಗೆ ದಬ್ಬಬೇಕಷ್ಟೆ. ಯಾಕಂದರೆ ಇವರಿಗೆ ಗೊತ್ತಿಲ್ಲದೇ ಇವರೇ ಕೆಲವು ಕಡೆ ತಮ್ಮ ಬಾಯಿಗಳನ್ನು ಗುಂಡಿ ತೊಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ದ ಜಯಂತ? ಯಾವಾಗ ಅವ್ನು ಬುಡಕ್ಕೆ ಬಂತು ಸ್ಟ್ರೈಟ್ ಹೇಳ್ದ, ನನ್ನ ಹತ್ರ ಚಿನ್ನಯ್ಯನನ್ನು 1.5 ವರ್ಷದಿಂದ ಕಳಿಸಿದ್ದೆ ಗಿರೀಶ್ ಮಟ್ಟಣ್ಣ,
ಅವನು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅವನು ಪಿಕಪ್ ಮಾಡ್ಕೊಂಬ ಅಂತ ಕರೆದಿದ್ರು. ನಾನೇ ಇವ್ರನ್ನ ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದೆ. ನಮ್ಮ ಜೊತೆಗಿದ್ದಿದ್ದೆ ಗಿರೀಶ್ ಮಟ್ಟಣ್ಣ, ತಿಮ್ರೋಡಿ ಅಂತ ಅವ್ನಿಗೆ ಹೇಳ್ಬಿಟ್ರು ಎಲ್ಲ ಕಡೆ. ಈಗೇನಾಗುತ್ತೆ, ಇಲ್ಲಿ ಕೊಲೆ ಮಾಡಿದವನಿಗಿಂತ ಸುಪಾರಿ ಕೊಟ್ಟವನು ದೊಡ್ಡ ಕ್ರಿಮಿನಲ್. ಈಗ ನಾನು ನಿಮಗೆ ಸುಪಾರಿ ಕೊಟ್ಟವನಿಗೆ ಹೊಡಿ ಅಂತಂದರೆ ಅಷ್ಟೇ ಅಪರಾಧ ಅದು. ಯಾಕಂದರೆ ಇಂಟೆನ್ಷನ್ ಇಸ್ ಮೈನ್. ಈಗ ನೀವು ಯೋಚನೆ ಮಾಡಿದ್ರೆ ಯು ಆರ್ ದ ಮೋಟಿವ್. ಫಾರ್ ಎಕ್ಸಾಂಪಲ್, ಇವಾಗ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಈಗ ದರ್ಶನ್ ಅವ್ರ ಕೇಸಲ್ಲಿ ದರ್ಶನ್ ಅವ್ರು A2 ಉಳಿದವ್ರು ಯಾರಿದಾರೋ ಅವರೆಲ್ಲ A3 A4 ಇದು A1 ಬಂದು ಪವಿತ್ರ ಅವರು. ಬಿಕಾಸ್ ಮೋಟಿವ್ ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಹಂಗೆ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಇದೆಲ್ಲ ಬಂದು ಇವ್ರ ಕಡೆ ತಿರುಗೋದು 100%. ಈಗ ಯಾಕೆ ಬೆಳಗ್ಗೆನೇ ಹೋಗ್ಬಿಟ್ಟು 4 ಮನೆಗಳ ಮೇಲೆ ನೋಟಿಸ್ಗಳನ್ನ SIT ಅವರು ಅಂಡ್ಸೆಂಟ್ಸ್ ಬರ್ತಾ ಇದ್ದಾರೆ ಬೆಳಗ್ಗೆನೆ? ಯಾಕಂದರೆ ಇವ್ರು ಬೇಕೀಗ ಅರ್ಜೆಂಟು ವಿಚಾರಣೆಗೆ. ಮೊನ್ನೆ ಸಮಯ ಕೇಳ್ಬಿಟ್ಟೋದ್ರು. ಇನ್ನು ನಾವು ಎಂಥ ಟೈಮಲ್ಲಿ ಕರೆದ್ರು ಬಂದು ನಿಂತ್ಕೋತೀವಿ. SIT ಆಫೀಸ್ ಎದುರುಗಡೆ ನಿಂತ್ಕೊಂಡು ಮಧ್ಯರಾತ್ರಿ 1 ಗಂಟೆಗೆ ಫೋಟೋ ಹಾಕ್ತಾಯಿದ್ರು ನಗಾಡ್ಕೊಂಡು, ಬಂಧಿಸಿ ಅಂತ. ತಪ್ಪಿದೆ, ಬನ್ನಿ ಅಲ್ಲ ಫಸ್ಟು ಬಂದ್ಸದಾದ್ಮೇಲೆ ಕೋರ್ಟಿಗೆ ಹಾಕೋದ್ರಿ, ಸ್ಕ್ವಾಶ್ ಮಾಡ್ಸ್ಕೊಂಡು ಬಂದ್ಬಿಟ್ಟು ನೋಡಿ ಕೇಸೇ ಇಲ್ಲ ಇವಾಗ ನಾನು ಹೆಂಗೆ ಅರೆಸ್ಟ್ ಮಾಡ್ತೀರಾ ಅನ್ನೋಕ್ಕ. ನಿಜವಾಗ್ಲೂ ಹಂಗೆಲ್ಲ ಆದರೂ ಸರ್ಕಾರ ಮಾತ್ರ ಸುಮ್ಮನೆ ಬಿಡಬಾರ್ದು. ಸರ್ಕಾರವನ್ನು ಯಾಮಾರಿಸಿರೋದು, ಸರ್ಕಾರದ ಮರ್ಯಾದೆ 3 ಕಾಸಿಗೆ ರಾಜಾಗುತ್ತಿಲ್ಲ ಅಂದ್ರೆ ಇವ್ರು ಸುಮ್ಮನೆ ಬಿಟ್ಟರೆ. ಸರ್ಕಾರದ ಮರ್ಯಾದೆ 3 ಕಾಸಿಗೆ ರಾಜಾಗುತ್ತೆ. ಅಲ್ಲ ನಾನು ಅಂತಿದ್ದು ಟ್ಯಾಕ್ಸ್ ಮನಿ. ಜನರ ದುಡ್ಡು ಹೋಗಲಿ ಬಿಡ್ರಿ, ಅದೊಂದು ಕಡೆ ಆಯಿತು. ಏನೋ ಸರ್ಕಾರ ಮಾಡಬೇಕಾಗಿತ್ತು, ಅಲ್ಲೇನೋ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿತ್ತು. ಧರ್ಮಸ್ಥಳಕ್ಕೆ ನನ್ನ ಪ್ರಕಾರ ಅದಕ್ಕೊಂದು ಶಾಶ್ವತ ಪರಿಹಾರ ಸಿಗಬೇಕಾಗಿತ್ತೇನೋ, ಅದಕ್ಕಾಯ್ತು ಅಂತಲೇ ಅನ್ಕೊಂಬಿಡೋಣ. ಬಟ್ ಜನರ ಭಾವನೆಗಳ ಜೊತೆಗೆ ಆಟಾಡಿದ್ದು, ಯಾರ್ಯಾರು ಸತ್ಯದ ಪರ ನಿಂತರೋ ಅವ್ರನ್ನ ನಿಂದಿಸಿದ್ದು, ಪರ್ಸ್ನಲಿ ಅವರ ಕುಟುಂಬವನ್ನು ನಿಂದಿಸಿದ್ದು, ಅವರನ್ನು ಅಟ್ಯಾಕ್ ಮಾಡಿದ್ದು, ಯಾರು ಸುಳ್ಳಿನ ಪರ ನಿಂತರೋ ಅವರೇ ಕರೆಕ್ಟು ಅಂತ ಹೇಳಿ ನಂಬಿಸಿದ್ದು. ಯಾರವತ್ತು ಸುಳ್ಳುಗಳು ಹೇಳಿದ್ರು ಅವ್ರುಗಳು ನಮ್ಮ ಮೇಲೆ ನಾನು ಸ್ವಲ್ಪ ಅಟ್ಯಾಕ್ ಮಾಡಿದ್ರ, ಹೋಗ್ಲಿ ನಿಮ್ಮ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡಿದ್ರ. ದೊಡ್ಡ ಪುಡಾಂಗಳ ಥರ ಪೋಸ್ಗಳು ಕೊಟ್ಟರು. ಇವತ್ತೇನು ಹೇಳ್ತಾರೆ? ಸುಳ್ಳು ರೆಡಿ ಆಗ್ತಾ ಇರುತ್ತೆ. ಐ ಥಿಂಕ್ ಸುಳ್ಳು ಹೇಳಲ್ಲ, ಇನ್ನೊಂದೇನೋ ಹೊಸದೇನೋ ರೆಡಿ ಆಗ್ತಿರುತ್ತೆ ಅಷ್ಟೇ. ಆ್ಯಂಡ್ ಮೋರ್ ಓವರ್ ನಾವು ಹೇಳೋದೇನು ಗೊತ್ತಾ, ಯಾರಿಗೂ ಹೇಳಿ, ಯಾರಿಗೂ ದುಡ್ಡು ಕೊಟ್ಟು, ಯಾರಿಗೂ ಆಮಿಷ ಒಡ್ಡಿ ಸತ್ಯ ಹಬ್ಬಬೇಕಾಗಿಲ್ಲ. ಸುಳ್ಳನ್ನು ಮಾತ್ರ ದುಡ್ಡು ಕೊಟ್ಟು ಹಬ್ಬಬೇಕು, ಸತ್ಯವನ್ನು ಹಬ್ಬೋದು ಬೇಡ. ಒಂದು ಸಿನಿಮಾ ತುಂಬ ಚೆನ್ನಾಗಿದ್ದರೆ ನಿನಗೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಬೇಕಾಗಿಲ್ಲ. ಅವರೇ ಕರೀತಾರೆ, ಸರ್ ಒಂದು ಇಂಟರ್ವ್ಯೂ ಕೊಡಿ ನಮಗೆ, ಸರ್ ಇನ್ನೊಂದು ಚಿಟ್ ಚಾಟ್ ಕೊಡಿ, ನಾನು ಮಾಡ್ಕೊತೀನಿ ಅಂತ. ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಅಥವಾ ಕಷ್ಟಪಟ್ಟು ಓಡಿಸ್ಬೇಕು ಅಂದಾಗ ನೀನು ದುಡ್ಡು ಕೊಡಬೇಕಾಗತ್ತೆ. ನಮ್ಮದೊಂದು ಇಂಟರ್ವ್ಯೂ ಮಾಡ್ತೀರಾ, ಇಷ್ಟು ಪೇ ಮಾಡ್ತೀನಿ ಅಂತ. ಅಷ್ಟೇ ಡಿಫ್ರೆನ್ಸು. ಸತ್ಯವನ್ನು ದುಡ್ಡು ಕೊಟ್ಟು ಹಬ್ಬಿಸ್ಬೇಕಾಗಿಲ್ಲ. ನನಗೂ ನಿನಗೂ ಮತ್ತೊಬ್ಬನಿಗೋ ಇನ್ನೊಬ್ಬನಿಗೋ ವಿಕಾಸ್ಗೋ ದುಡ್ಡು ಕೊಟ್ಟು ಹಬ್ಬಿಸ್ಬೇಕೇನ್ರಿ ಸತ್ಯನ? ಸುಳ್ಳು ಹೇಳೋನಿಗೆ ದುಡ್ಡು ಕೊಡಬೇಕು. ನೋಡು ಇದು ಸತ್ಯ ಅಲ್ಲ, ಸುಳ್ಳು, ಬಟ್ ನಂಬೋ ಥರ ಹೇಳಬೇಕು. ಅದಕ್ಕೆ ನಾನು ಇಷ್ಟು ಪೇ ಮಾಡ್ತೀನಿ ನಿನಗೆ, ಅದಕ್ಕೆ ನಾನು ಇಷ್ಟು ಕೊಡ್ತೀನಿ. ಚಿನ್ನಯ್ಯನಿಗೆ ದುಡ್ಡು ಕೊಟ್ಟೆ ಕರ್ಸಿದ್ರು ಸ್ವಾಮಿ. ಕರೆಸ್ಬಿಟ್ಟು ಏನು ಮಾಡಿದ್ರಿ? ಇವತ್ತು ಅವನ್ನ ಜೈಲಲ್ಲಿ ಬಿಟ್ರಿ, ಕೈ ಬಿಟ್ರಿ. ದೇವ್ದ ಕತೆ ಹೇಳೋನ್ನ ಕರ್ಕೊಂಬಂದ್ಬಿಟ್ಟು ವಿಡಿಯೋ ಮಾಡಿಸ್ಬಿಟ್ಟು ನನಗೆ ಮಾನಿಟೈಸೇಷನ್ ಬೇಡ, ನನಗೆ ಕಾಪಿರೈಟೇ ಬೇಡ, ಯಾರು ಬೇಕಾದ್ರೆ ಹಾಕ್ಕೊಳ್ಳಿ. ಎಲ್ಲಿ ಯಾರು ಕೊಟ್ಟ ದುಡ್ಡು? ನಿಂಗೆ ದುಡ್ಡು ಯಾರೋ ಕೊಟ್ಟರು? ನಿಂಗೆ ಕೇಳಲಿಲ್ಲ ಜನ. ಯಾರು ಬೇಕಾದ್ರೂ ಹಾಕೊಳ್ಳಿ ಅಂತ ಹೇಳಿದ ವಿಡಿಯೋಸ್ ಇವತ್ತು ಇಲ್ಲ ಯೂಟ್ಯೂಬ್. ಎಲ್ಲ ಹೋಯ್ತು. ಅದನ್ನ ಹೇಳಿದ್ದು. ಅಯ್ಯೋ ಇದು ಅಜ್ಮೀರ್ಗೆ ಹೋಗ್ಬಿಟ್ಟು ಬರ್ತಾನೆ, ಆ ವಿಡಿಯೋ ಇಮಿಡಿಯೇಟಾಗಿ ಡಿಲೀಟ್ ಮಾಡ್ತಾನೆ. ಜನ ಪ್ರಶ್ನೆ ಮಾಡಿದ ತಕ್ಷಣ ಡಿಲೀಟ್ ಮಾಡ್ತಾನೆ ಅವನು. ನಾವು ಅದನ್ನು ಮತ್ತೆ ಕೆದಕ್ತೀವಿ, ಬಂದು ಉತ್ತರ ಕೊಡ್ತಾನೆ, ಅದು ಬೇರೆ ವಿಷಯ. 1000 ಕೊಡು. ನಿಂದಾದರೆ ಧರ್ಮಕ್ಷೇತ್ರ ನಂದಲ್ವಾ? ನಿಂದಾದರೆ ಪವಿತ್ರ ಸ್ಥಳ ನಂದಲ್ವಾ? ಅದೇ ಜಾಗದಲ್ಲಿ 250 ರೇಪ್ಗಳಾಗಿದೆ ಅಂತ ನಾವು ಹೇಳಿದ್ರೆ ನಿನಗೆ ಅದೆಲ್ಲ ಯಾರೋ ಮ್ಯಾನೇಜ್ಮೆಂಟ್ ಅವ್ರು ಮಾಡಿದ್ದು, ದೇವ್ರಿಗೂ ಅದಕ್ಕೂ ಏನು ಸಂಬಂಧ? ಇಲ್ಲಾದರೆ ದೇವಸ್ಥಾನನ ಯಾಕೆ ಇನ್ನೂ ಇದಕ್ಕೆ ಕೊಟ್ಟಿಲ್ಲ, ಗೌರ್ಮೆಂಟಿಗೆ ಕೊಟ್ಟಿಲ್ಲ, JCB ಹಾಗೆ ಹೆಚ್ಚಿ ಅಲ್ಲ, ಕೊಡಿಯಲ್ಲ, ನುಗ್ಗಿಯಲ್ಲ, ಯಾಕೆ? ಇಂತಹ ಸಮೀರ ಆರಂಭದಲ್ಲಿ ಹೇಳಿದ್ದಂಥದ್ದು, ಇಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಕೊಲೆ ಆಗಿದೆ. ಪಾಪ ಅವರು ಯಾರ ಮನೆ ಮಕ್ಕಳೋ ಗೊತ್ತಿಲ್ಲ, ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದಾರೆ ಗೊತ್ತಿಲ್ಲ. ಇಂತಹ ಸಮೀರ ಇದೀಗ ಅದೇ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಹೋಗಿರುವಂತಹ ಗಿರೀಶ್ ಮಟ್ಟಣ್ಣ ಅಂಡ್ ಟೀಮ್ಗೆ ಈ ಸಮೀರನ ಮೂಲಕ ನೀವು ಏನು ಹೇಳ್ಸೋದಕ್ಕೆ ಇಷ್ಟಪಡ್ತೀರಾ, ಅಥವಾ ಸಮೀರಂಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ಸಂದರ್ಭದಲ್ಲಿ? ಸಮೀರ ಹೊಟ್ಟೆಗೆ ಅನ್ನನೇ ತಿನ್ನೋದಾದರೆ, ಅವರು ನಿನ್ನನ್ನು ಯಾಮಾರಿಸಿ ನಿನ್ನ ಕೈಲಿ ವಿಡಿಯೋ ಮಾಡಿಸಿದ್ದಾದರೆ ಅದಕ್ಕೊಂದು ಪೂರಕವಾದ ವಿಡಿಯೋ ನೀನು ಇವಾಗ ಬಿಡು, ನೀನೊಂದು ವಿಡಿಯೋ ಮಾಡು. ಸಮೀರ್, ಯು ಆರ್ ಅನ್ ಅಸೆಟ್ ಫಾರ್ ಕನ್ನಡ ಯೂಟ್ಯೂಬ್ ಫೀಲ್ಡ್ಗೆ, ಡಿಜಿಟಲ್ಗೆ. ಹಾಳು ಮಾಡ್ಕೊಬೇಡ ಭವಿಷ್ಯನ. ನಿನ್ನನ್ನು ಹೇಗೆ ನಂಬಿಸಿದ್ರು,
ಹೇಗೆ ಯಾಮಾರಿಸಿದ್ರು? ಫಾರ್ ಎಕ್ಸಾಂಪಲ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಒಂದು 4 ಜನ ಹುಡುಗರು ಬಂದಿದ್ರಲ್ಲ, ಅದ್ರಲ್ಲಿ ಕೆಲವರು ವಿಡಿಯೋ ಮಾಡಿ ಹಾಕಿದ್ರು. ಹೆಂಗೆ ಗಿರೀಶ್ ಮಠನ ಕರೆದ್ರು ಅವತ್ತು, ಏನೇನು ದಾಖಲೆಗಳನ್ನು ಕೊಟ್ಟರು, ಏನೇನು ಹೇಳಿದ್ರು ಅಂತೇಳಿ ಅವ್ರು ವಿಡಿಯೋ ಮಾಡೋದಲ್ಲ. ಮಾಡು ನೀನು, ಮಾಡಪ್ಪ ಸಮೀರ, ನೀನೊಂದು ವಿಡಿಯೋ ಮಾಡಿಬಿಟ್ಟು ಹೇಳು, ಇಲ್ಲ ನನಗೆ ಹಿಂಗೆಲ್ಲ ಹೇಳಿ ನಂಬಿಸಿದ್ರು, ಇದಿದೆ ಅಂತ ಹೇಳಿದರು, ಹಂಗಾಗಿ ನಾನು ವಿಡಿಯೋ ಮಾಡಬೇಕಾಗಿ ಬಂತು, ನನಗೆ ಹಿಂಗೆ ಸುಜಾತ ಭಟ್ ಅವ್ರು ಹೇಳಿಲ್ವಾ, ನನಗೆ ಹಿಂಗೆ ಹೇಳಿದರು, ಹಿಂಗೆ ಮಾಡಿದ್ರು, ಅದಕ್ಕೆ ನಾನು ಮಾಡಿದೆ, ತಪ್ಪು ಅಂತ ಅನ್ನಿಸ್ತು, ಇವಾಗ ನಾನು ಒಪ್ಕೋತಾ ಇದ್ದೀನಿ ಅಂತ. ಮಾಡು ನೀನು, ನಿನಗೆ ಆತ್ಮಸಾಕ್ಷಿ ಇದ್ದರೆ, ನೀನು ನಂಬುವ ಅಲ್ಲಾಹುವನ್ನು ನೀನು ನಂಬುವುದೇ ಆದರೆ, ಅಲ್ಲಾಹುವನ್ನು ನೀನು ನಂಬುವುದೇ ಆದರೆ, ನೀನು ಮಾಡಿರೋ ಕೆಲಸ ಹರಾಮ್ ಅಂತ ನಿಂಗೆ ಅನಿಸಿದ್ರೆ ಬಂದೊಂದು ವಿಡಿಯೋ ಮಾಡು. ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ, ಮಾಡಬಾರ್ದಾಗಿತ್ತು ನಾನು ಅಂತ. ಅವ್ರುಗಳಂತೂ ಹೋಗಲೇಬೇಕು, ಜೈಲಿಗೆ ಹೋಗಲಿ, ಕನಿಷ್ಠ ಪಕ್ಷ ಜನ ನಿನ್ನ ಕ್ಷಮಿಸ್ಲೇ ಇಲ್ಲ, ಅಟ್ಲೀಸ್ಟ್ ಕ್ಷಮಿಸ್ಬಿಡ್ಲಿ. ನೀನು ಸಾಕಷ್ಟು ಉದಾಹರಣೆಗಳಿದೆ, ಇದೆ ಕ್ಷಮಿಸಿರೋ ಉದಾಹರಣೆಗಳಿದೆ. ಅದಕ್ಕೆ ಕೇಳ್ತಾ ಇದ್ದೀನಿ. ಹೌದಪ್ಪ, ನೀನೊಬ್ಬ ಕಾಂಟೆಂಟ್ ಕ್ರಿಯೇಟ್ರು, ತುಂಬ ಚೆನ್ನಾಗಿ ಕಾಂಟೆಂಟ್ ಮಾಡ್ತಾ ಇದ್ದೆ, ಇವರು ನಿನ್ನ ನೋಡಿದ್ರು, ಇವ್ರು ನಿನ್ನ ಕರೆದ್ಬಿಟ್ಟು ನಿಂಗೆ ಹೇಳಿದ್ರು, ನೋಡಿ ಹಿಂಗಿದೆ ಸೌಜನ್ಯ. ಇವ್ರ ಹತ್ರ ಬಂದು, ಸಮೀರ್ ಹತ್ರ ಬಂದು ನಿಜವಾಗ್ಲೂ ಅವರು ನೋಡಿ ಇದೆಲ್ಲ ಸುಳ್ಳು, ನಾವು ಕತೆ ಕಟ್ತಿದ್ದೀವಿ ಅಂತ ಹೇಳಿರಲ್ಲ. ಸಮೀರನ್ಗೆ ಸ್ಟ್ರೈಟ್ ಅವೇ ಬಂದು ಹಿಂಗೆ ಪಾಪ ಲಿಗ್ಯಾಲಿಟಿ ಏನು ಗೊತ್ತಿರುತ್ತೆ ಆ ಹುಡುಗನಿಗೆ, ಏನು ಗೊತ್ತಿರುತ್ತೆ? ಏನೋ ಈ ಸಿಕ್ ಪೇಪರ್ನೆಲ್ಲ ತೋರಿಸ್ಬಿಟ್ಟು ನೋಡಿ ಇಲ್ಲಿ ಹಿಂಗೆ ಆಗ್ಬಿಟ್ಟಿದೆ ಅಂತೆಲ್ಲ ಹೇಳಿ ನಮ್ಮ CM ಕೈಲಿ ವೀಡಿಯೋ ಮಾಡಿಸಿದ್ದಾರೆ. ಆ ವಿಡಿಯೋ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಯಿತು. ಏನಂದ, ಇದೇ ಗಿರೀಶ್ ಮಠಣ್ಣ ಅವತ್ತು ಕೂತ್ಕೊಂಡು ಸಮೀರನ ಜೊತೆಲಿ ವಿಡಿಯೋಲಿ, ನಾವು ವಿಜಯದ ಹೆಬ್ಬಾಗಿಲಲ್ಲಿ ಕೂತಿದ್ದೇವೆ. ಈಗೆಲ್ಲಿ ಕೂತಿದ್ದಾನೆ ಅಡ್ಕೊಂಡು? ವಿಜಯದ ಹೆಬ್ಬಾಗಿಲಲ್ಲಿ ಕೂತವನು ಈಗೆಲ್ಲ ಅಡ್ಕೊಂಡು ಕೂತಿದ್ದಾನೆ? SIT ಅವರು ನೋಟಿಸ್ ಕಳಿಸೋ ತನಕ ಒಂಥರ, ನೋಟಿಸ್ ಕಳಿಸಿದ ಮೇಲೆ ಒಂಥರ, ಸಾಯಂಕಾಲ ಆದ ತಕ್ಷಣ ಅದೆಲ್ಲಿ ನಾವು ಡಿಂಗ್ ಅಂತ ಕನ್ನಡ ಹಾಕೊಂಡು ಬಂದ್ಬಿಡ್ತಾನೆ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ. ಬೆಳ್ತಂಗಡಿಗೆ ಬಾ, SITಗೆ ಇಷ್ಟು ದಿನ ಬಂದಿದ್ದಲ್ಲ, ಇವಾಗ ಬಾ. ಇಷ್ಟು ದಿನ ಏನು ಬರೋದು ನೀನು? ಬಂದು ನೀನು ಸುಳ್ಳು ಹೋಗಿದ್ದಾಯ್ತು, ಹೆಸರುಗಳನ್ನು ನೇರವಾಗಿ ಹೇಳಿದ್ದಾಯ್ತು. ಆಗಲಿ ಇದೊಂದು ಆಗಿ ಈಗ SIT ಮುಗಿತಾ ಇದ್ದಂಗೆ ಏನು ಧರ್ಮಸ್ಥಳದವ್ರೇನು ಸುಮ್ಮನೆ ಕೊಡ್ತಾರಾ? ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಧರ್ಮಸ್ಥಳದವ್ರು ಸುಮ್ಮನೆ ಕೊಡ್ತಾರೆ? ಈಗ ಇಷ್ಟು ದಿನ ಮಾಡಿದ್ದಕ್ಕೆ ಹುಡುಕಿ ಕೊಡ್ಬೇಕಲ್ವ ಇವ್ರಿಗೀಗ? ಎಲ್ಲ ವೀಡಿಯೋಗಳನ್ನ ಅವರು ಡೌನ್ಲೋಡ್ ಮಾಡಿ ಇಟ್ಕೊಂಡು ಯಾಕೆ ಕಾಯ್ತಾ ಇದ್ದಾರೆ? ಇವ್ರಿಗೆ ಗೊತ್ತು, ಟೈಮ್ ಬಂದಾಗ ಡಿಲೀಟ್ ಮಾಡ್ಕೊಂಡು ಓಡೋಗ್ತಾರೆ ಇವರು ಅಂತ. ಕೋರ್ಟ್ ಆರ್ಡರ್ಗೆ ಬೆಲೆ ಇಲ್ಲ ಇವ್ರ ಹತ್ರ, SIT ಬಗ್ಗೆ ಬೆಲೆ ಇಲ್ಲ. ಇದೇ ನಾವು SITಗೆ ಸಂಪೂರ್ಣ ಸಹಕಾರ ಕೊಡ್ತೇವೆ, SIT ಅವರು ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ, ಆ ಆಫೀಸರ್ ಆ ಥರ, ಈ ಆಫೀಸರ್ ಈ ಥರ. ಮಂಜುನಾಥ್ ಗೌಡ ಅಂತ ಒಬ್ಬರು ಆಫೀಸರ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು. ಅವ್ರಿಗೆ ಪ್ರಮೋಷನ್ ಕೊಟ್ಟರು, ಬಿಡಿ, ಅದೇ ಯೋಗ್ಯತೆಗಳು ಹಾಗೆ ಅಳಿಯೋದು. ಅವ್ರಿಗೆ ಪ್ರಮೋಷನ್ ಕೊಟ್ಟರು, ಇವ್ರು ಇಲ್ಲ ಸಲ್ಲದ. ನಾನು ಹೇಳ್ತಾ ಇರೋದು, ಈಗ ನೀವು ಆವಾಗಲೇ ಕೇಳಿದ್ರಿ, ಅದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ಇವ್ರು ಹೆಂಗೆ ಹೋಗ್ತಾರೆ ಅಂತ. ಚಿನ್ನಯ್ಯನ ವಿಚಾರಣೆಯಲ್ಲಿ ಮಂಜುನಾಥ್ ಗೌಡರು ಸ್ವಲ್ಪ ರ್ಯಾಶ್ ಆಗಿ ಕೇಳಿದ್ರು ಅನ್ನೋದಕ್ಕೆ ಇವರೆಲ್ಲ ಹೊರಗಡೆ ಬಂದು ಯಾಕೆ ಕರ್ಕೊಂಡ್ರು? ಮತ್ತೆ ಸಂಬಂಧ ಇಲ್ಲ ಅನ್ನೋದು. ನೀನು ಯಾಕೆ ಗುರು ಅವತ್ತು ಅಷ್ಟೆಲ್ಲ ಮಾತಾಡಿದೆ ಮಂಜುನಾಥ್ ಗೌಡ್ರ ಬಗ್ಗೆ? ಈಗ ಮತ್ತೊಂದು, ಇವರು ಏನು ಸ್ಕ್ವಾಶಿಂಗ್ ಮಾಡಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಮತ್ತೊಂದು ಹೇಳಿರುವಂಥದ್ದು, ವಿಚಾರಣೆ ಕರೆಕ್ಟಾಗಿ ಆಗಿಲ್ಲ, ಪೊಲೀಸ್ ಪ್ರೊಸೀಜರ್ ಕರೆಕ್ಟಾಗಿ ಆಗಿಲ್ಲ, SIT ತನಿಖೆ ಕರೆಕ್ಟಾಗಿ ನಡೆಸಿಲ್ಲ, ಪ್ರಭಾವ ಬೀರುವ ಒಂದಷ್ಟು ಸಾಧ್ಯತೆಗಳು ಕೂಡ ಇದೆ, ಹಂಗಾಗಿ ಇದನ್ನು ರದ್ದು ಮಾಡಬೇಕು ಅನ್ನೋ ಒಂದಷ್ಟು ಪಾಯಿಂಟ್ಗಳು ಕೂಡ ಇದೆ. ಆರಂಭದಲ್ಲಿ ಇದೇ ಮಟ್ಟಣ್ಣನವರು ಲೈವ್ನಲ್ಲಿ ಕೂತ್ಕೊಂಡು ಹೇಳಿದರು, ನಾವು ಕೇಳಿದಂತಹ SIT ಟೀಮ್ನೇ ಕೊಟ್ಟಿದೆ, ಪ್ರಣಬ್ ಮೊಹಂತಿ ಸರ್ ಅದಕ್ಕೆ ಹೆಡ್ ಆಗಿದ್ದಾರೆ, ಅನುಚೇತ್ ಅವರು ಸೌಜನ್ಯ ರೇಪಣ್ ಮರ್ಡರ್ ಆದಾಗ ಅದೇ ಜುಡಿಷಿಯಲ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ರು, ಹಂಗಾಗಿ ತುಂಬ ಹೆಲ್ಪ್ ಆಗುತ್ತೆ, ನಾವು ವಿಜಯದ ಹೆಬ್ಬಾಗಿಲಿಗೆ ಬಂದಿದ್ರು ಅಂತ. ಇದೀಗ ಅದೇ SIT ಟೀಮ್ನ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರ ಹಣೆ ಬರ ಇದೇನು ಹೊಸ್ತಲ್ಲ. ಯಾಕೆ ಅಂತ ಹೇಳ್ತೀನಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಸೌಜನ್ಯ ಕೇಸ್ನಲ್ಲಿ, ನಂಬಿಕೆ ಇಲ್ಲ ಇವ್ರಿಗೆ. CID ಕೊಡಿ, CID ಇಲ್ಲ, ಇದರಲ್ಲಿ ಅವ್ರ ಪಾತ್ರ ಇಲ್ಲ. CID ಬಗ್ಗೆ ನಂಬಿಕೆ ಇಲ್ಲ. CBI ಕೊಡಿ, CBI ಹೇಳುತ್ತೆ ಇಲ್ಲ, ಅವ್ರ ಪಾತ್ರ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಇವರು, ಯಾಕಂದರೆ ಅಲ್ಲೂ ಅದೇ ಬರುತ್ತೆ ಅಂತ ಗೊತ್ತು ಇವ್ರಿಗೆ, ಇವ್ರು ಹೋಗಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲೂ ಅಷ್ಟೇ, ಇವರ ಪರವಾಗಿ ಬಂದರೆ ಅದು ಸರಿಯಾದ ಇನ್ವೆಸ್ಟಿಗೇಷನ್. ಏನು ಸತ್ಯ ಇದೆ ಅದನ್ನು ಹೇಳಿದ್ರೆ ಅದು ಸರಿಯಾಗಿಲ್ಲ ಇನ್ವೆಸ್ಟಿಗೇಷನ್. ಈ ಕಚಡಗಳು ಇವಾಗ ಬಂದೊಬ್ಬೊಬ್ಬರು ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲಪ್ಪ, ಆಯ್ತು, ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲಲ್ಲ, ಪ್ರೊಸೀಜರ್ ಸರಿಯಾಗಿಲ್ಲಲ್ಲ. ಮೊದಲು ತಂದ ಬುರುಡೆ 25 ವರ್ಷದ ಹೆಣ್ಮಕ್ಳದು ಅಂತ ನನಗೆ FSLನಿಂದ ವರದಿ ಬಂದಿದೆ ಅನ್ನಲ್ಲ, ಆ ವರದಿ ಕೊಟ್ಟು ತಗೊಂಬಂದೆ SITಗೆ. ಕರೆಕ್ಟಾಗಿ ನಡೆಸೋಣ ಇನ್ವೆಸ್ಟಿಗೇಷನ್ ತಂಬ. ಇವತ್ತು 12 ಅಸ್ಥಿಪಂಜರಗಳು ಇಲ್ಲಿ ಸಿಕ್ಕಿದೆ ಅಂತ ಹೇಳಿದಲ್ಲ, ಅದರ ರಿಪೋರ್ಟ್ ತಗೊಂಬಂದಲ್ಲಿ ಕೊಡು. ಒಂದು ಪ್ಯಾನ್ ಕಾರ್ಡು
ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದ ಕೂಡಲೇ ಅವಳು ಯಾವ ಹೆಣ್ಣು ಮಗಳು ಲಕ್ಷ್ಮಿ ಅಂದರೆ ಯಾರು ಅಂತೇಳಿ 2006 ಲಿಂಕ್ ಮಾಡ್ದಲ್ಲ, ಎಲ್ಲ ಕಲರ್ ಸಮೇತ ಬಂದು SIT ಕೊಡು. ಕರಿತಾ ಇದ್ದಾರೆ ಇನ್ವೆಸ್ಟಿಗೇಷನ್. ನಿನ್ನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಲಿ, ನಾವೇ ಹೇಳ್ತಾ ಇದ್ದೀವಿ, ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಲಿ. ಬಾ, ನಿನ್ನ ಜೇಬಲ್ಲಿ ಇಟ್ಕೊಂಡಿದ್ದಲ್ಲ ಸಾಕ್ಷಿ, ಅದನ್ನು ತಗೊಂಬಂದು ಕೊಟ್ಬಿಡು. ನಿನ್ನ ಮೊಬೈಲ್ನಲ್ಲಿ ಈ ವಿಡಿಯೋ ನೋಡಿ ದೆಹಲಿಯ ಪೊಲೀಸರು ದಂಗಾಗ್ಬಿಟ್ರಲ್ಲ, ತಗೊಂಬಂದು ಕೊಡು. ಸರಿಯಾದ ರೀತಿಯಲ್ಲಿ ಹೋಗಲಿ ಇನ್ವೆಸ್ಟಿಗೇಷನ್ನು. ನೀನು ಬರೀ ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪುಂಕ್ತೀಯ, ಸೋಷಿಯಲ್ ಮೀಡಿಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತೀಯ, ಅದನ್ನು ಕೋರ್ಟಿಗೆ ಕೊಡಲ್ಲ, ಅದನ್ನು ಪೊಲೀಸ್ನವ್ರು ಕೊಡಲ್ಲ. ಬಟ್ ತನಿಖೆ ಸರಿಯಾಗಿಲ್ಲ. ಹೆಂಗೆ ನೀನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದು ನಂಬ್ಕೊಂಡು ತನಿಖೆ ಮಾಡೋಕ್ಕಾಗತ್ತಾ? ಕೊಡೋ, ನಿನ್ನ ಹತ್ರ ಇದ್ರೆ ಅಲ್ಲಿ ತೊಗೊಂಡೋಗಿ ಕೊಡು. ಶಾಸಕರ ಭವನಕ್ಕೆ ಹುಸಿ ಬಾಂಬ್ ಇಟ್ಟವ್ ನಾನೇ ಅಂತ ಹೇಳಿ ಮೀಡಿಯಾದ ಎದುರುಗಡೆ ದೊಡ್ಡ ಪೋಸ್ಟ್ ಕೊಟ್ಟೆ, ಕೇಸ್ ಬಿದ್ದೋಯ್ತು, ನೀನಲ್ಲ ಅಂತ ಬಂತು. ಅಲ್ಲಿ ತನಿಖೆ ಸರಿಯಾಗಲಿಲ್ಲ, ಇಲ್ಲಿ ಕರೆಕ್ಟಾಗಿದೆ. ಇನ್ನು ಇದ್ರ ಜೊತೆಗೆ ಈ ಒಂದು ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇರೋದು ಅಂದರೆ ನಿಮ್ಮ ಮೇಲೆ ಕೂಡ ಬಂತು ಒಂದು ಆರೋಪ. ಏನಪ್ಪ ಅಂತಂದರೆ ಇವರೆಲ್ಲ ಹಿಂದೂಗಳ, ಇವ್ರು ಹುಟ್ಟು ನೋಡಿದ್ದೀರಾ, ಇವ್ರ ವೇಷ ನೋಡಿದ್ದೀರಾ, ಹಣೆಯಲ್ಲಿ ಒಂದು ಕುಂಕುಮ ಇರಲ್ಲ, ಕೇಶರಿ ಶಾದಿರಲ್ಲ ಅಂತ. ಬಟ್ ಈ ಒಂದು ಆರೋಪಗಳನ್ನ ಮಾಡ್ಬೇಕಾದ್ರೆ ಸೌಜನ್ಯ ಕೇಸಲ್ಲಾದರೂ ಆಯಿತು, ಈ ಬುರುಡೆ ಪ್ರಕರಣದಲ್ಲಾದರೂ ಆಯಿತು, ಅವರು ಪ್ರತಿ ಬಾರಿ ವಿಡಿಯೋಗಳ ಮುಂದೆ ಬರಬೇಕಾದ್ರೂ ಹಣೆ ಮೇಲೆ ತಿಲಕ ಇರ್ತಿತ್ತು, ಕೊರಳಲ್ಲಿ ಒಂದಷ್ಟು ರುದ್ರಾಕ್ಷಗಳಿರ್ತಿತ್ತು, ಅದ್ರ ಜೊತೆಗೆ ಒಂದು ಕೇಸರಿ ಚೆಲ್ಲೆ ಇರ್ತಿತ್ತು. ಅಂಥವ್ರನ್ನ ಮಾತ್ರ ಹಿಂದೂ ಹೋರಾಟಗಾರರು, ನೀವೆಲ್ಲ ಹಿಂದೂ ಹೋರಾಟಗಾರರಲ್ಲ, ನಕಲಿ ಮುಖವಾಡ ಹಾಕ್ಕೊಂಡು ಬಂದಿರೋರು ನೀವು ಅಂತ, ಅಂದರೆ ವೇಷಭೂಷಣಗಳ ಮೇಲೆ ಆಧಾರದ ಮೇಲೂ ಸಹ ನಿಮ್ಮನ್ನು ಟಾರ್ಗೆಟ್ ಮಾಡಲಾಗಿತ್ತು. ಇವತ್ತೇನು ಹೇಳ್ತಿರೋದಕ್ಕೆ? ಈಗಲೂ ಹೇಳ್ತೀನಿ, ನಾನು ಹಿಂದೂ ಹೋರಾಟಗಾರ ಅಲ್ಲ, ನಾನು ಸತ್ಯದ ಪರ ನಿಂತಿರೋ ಪತ್ರಕರ್ತ ಅಷ್ಟೇ. ನನ್ನ ಭಾಷೆಗೆ ಮತ್ತು ನನ್ನ ಧರ್ಮಕ್ಕೆ ಹೋರಾಟಗಾರ ಆಗಬೇಕಾಗಿಲ್ಲ ರೀ. ಅದು ನನ್ನ ತಂದೆ ತಾಯಿ ಇದ್ದಂಗೆ ರೀ, ಅದಕ್ಕೆ ಹೋರಾಟ ಹಾಕ್ಬೇಕು. ಹೋರಾಟಗಾರ ಯಾಕೆ ಆಗ್ಬೇಕು? ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ತೊಂದರೆ ಆದರೆ ಹೋರಾಡಿದ ತಕ್ಷಣ ಇವನು ಅಪ್ಪ ಅಮ್ಮ ಹೋರಾಟಗಾರ ಅಂತಾರ? ಅಲ್ಲ. ನನ್ನ ಧರ್ಮ, ನನ್ನ ಭಾಷೆ, ನನ್ನ ದೇಶ, ನನ್ನ ನಾಡು, ನನ್ನ ನುಡಿ, ನನ್ನ ಕುಟುಂಬ, ನನ್ನ ಗೆಳೆಯರು, ನನಗೆ ಆಪ್ತರು, ಅವ್ರ ಪರವಾಗಿ ನಿಂತ್ಕೊಳ್ಳೋಕೆ ಹೋರಾಟ ಮಾಡಬೇಕಾಗಿಲ್ಲ ರೀ. ನಾನು ಹೋರಾಟಗಾರ ಅಲ್ಲ ನಾನು. ಆಮೇಲೆ ನಾನು ಹಣೆ ಕುಂಕುಮ ಇಟ್ಕೊಂಡು ಹೊರಗಡೆ ಬರ್ತೀನೋ, ಶಾಲ ಹಾಕ್ಕೊಂಡು ಹೊರಗಡೆ ಬರ್ತೀನೋ, ಅದು ನನ್ನ ವೈಯಕ್ತಿಕ. ಪೂಜೆ ಎಲ್ಲಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ಅಲ್ಲಿ ಮಾಡ್ತೀನಿ ನಾನು. ಎಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದು ನಂಗೆ ಗೊತ್ತಿದೆ, ಅಲ್ಲಿ ಮಾಡ್ತೀನಿ ನಾನು. ಬೆಳಗ್ಗೆ ಎದ್ದು ಯಾವ ದೇವರಿಗೆ ಕೈ ಮುಗಿಬೇಕು ಅನ್ನೋದು ನನಗೆ ಗೊತ್ತಿದೆ, ನಾನು ಮುಗಿತೀನಿ ನಾನು. ಎಲ್ಲಿ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದು ನನಗೆ ಗೊತ್ತು, ನನ್ನ ಒಂದು ಮಂತ್ರವನ್ನು ಜಪಿಸ್ತೀನಿ ನಾನು. ಯಾವ ದೇವಸ್ಥಾನಕ್ಕೆ ಯಾವಾಗ ಹೋಗಬೇಕು ಅಂತ ನನಗೆ ಗೊತ್ತು, ನಾನು ಹೋಗ್ತೀನಿ ನಾನು. ಅದರ ಆಧಾರದ ಮೇಲೆ ನನ್ನ ಹಿಂದುತ್ವವನ್ನು, ನನ್ನ ಭಾಷಾ ಪ್ರೇಮವನ್ನು, ನನ್ನ ಧರ್ಮ ಪ್ರೇಮವನ್ನು, ನನ್ನ ದೇಶ ಪ್ರೇಮವನ್ನು ಯಾರು ಪರಿಗಣಿಸೋದು ಬೇಡ. ಈಗ ನಾನೊಬ್ಬ ದೇಶ ಪ್ರೇಮಿ ಅಂತಂದರೆ ಯಾವಾಗಲೂ ಕೈಯಲ್ಲಿ ನೋಡಿ ಫ್ಲಾಗ್ ಇಟ್ಕೊಂಡು ಓಡಾಡ್ತಾನೆ ಅವನು ಅಂತ ಕೇಳೋಕ್ಕಾಗುತ್ತಾ? ನೀನು ಯಾವ ದೇಶ ಪ್ರೇಮಿನೋ? ಒಂದು ದಿನ ನೀನು ಫ್ಲಾಗ್ ಇಟ್ಕೊಂಡು ಎಲ್ಲೂ ಓಡಾಡಿಲ್ಲ, ಹಂಗಲ್ಲ. ಅದ್ರ ಜೊತೆಗೆ ಇವಾಗ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ, ಈ ರೀತಿ ಕುಂಕುಮ ಇಟ್ಕೊಂಡವರು, ವೇಷಭೂಷಣ ಹಾಕ್ಕೊಂಡು ಧರ್ಮದ ವಿರುದ್ಧ ಬಂದವರು ಇವತ್ತು ಅವರ ಮುಖವಾಡ ಕಳಚಿ ಬಿದ್ದಿದೆ ಅಂತ ನಿಮ್ಗೆ ಅನ್ಸುತ್ತಾ? ಅದು ಸೈಕಲಾಜಿಕಲ್ ವೇ ಆಫ್ ಟ್ಯಾಕ್ಲಿಂಗ್ ಪೀಪಲ್. ಜನರನ್ನ ಯಾಮಾರಿಸುವ ಒಂದು ತಂತ್ರ ಅಷ್ಟೇ. ಅದು ಅವ್ರಿಗೂ ಗೊತ್ತು. ಈ ನಾಮ ಎಲ್ಲಿತ್ತು? ಮಟ್ಟಣ್ಣ ಯಾವ ನಾಮ ಹಾಕ್ಕೊಂಡು ನೋಡ್ತಾ ಇದ್ದ? ಅವ್ನು ಊರವ್ರಿಗೆಲ್ಲ ನಾಮ ಹಾಕ್ಕೊಂಡು ನೋಡ್ತಾ ಇದ್ದ. ಅವ್ನು ಎಲ್ಲಿ ನಾಮ ಹಾಕ್ಕೊಂಡಿದ್ದೆ ಯಾವಾಗಲಾದ್ರು? ಇವಾಗ ಅವನಿಷ್ಟು ತಿಲಕ, ಅವ್ನು ನೋಡ್ಬಿಟ್ರೆ ಅಯ್ಯೋ ದೇವ್ರೆ, ಅವ್ನು ಏನೋ ಆಗ್ಬಿಟ್ಟಿದ್ದಾನೆ ಬಿಡಿ, ಅವ್ನು ಬಿಟ್ಬಿಡಿ. ಇವರು ತಿಮ್ರೋಟಿಯವರು ಇದ್ರು ಬಿಡಿ, ಅವರು ಮುಂಚೆಯಿಂದನೂ ತಾನೊಬ್ಬ ಹಿಂದೂ ಪರ ಹೋರಾಟಗಾರ ಅಂತ ಹೇಳ್ಕೊಂಡವರು ಅವರು ಶಾಲೆ ಹಾಕೊಂಡು ಓಡಾಡ್ತಾಯಿದ್ರು. ಉಳಿದವರು, ನಾನು ಹೇಳೋದು, ನೀವು ಯಾವ ಹಿಂದೂ ಧರ್ಮದ, ಯಾವ ಹಿಂದೂ ಭಾವನೆಗಳನ್ನು ಧಕ್ಕೆ ತರಬಾರದು ಅಂತ ಯೋಚನೆ ಮಾಡೋ ಯಾರೂ ಸಹಿತ ಹಿಂದೂಗಳ ಆರಾಧ್ಯ ದೈವ ಅಂತ ಅನಿಸ್ಕೊಂಡಿರುವಂತಹ ಮಂಜುನಾಥನ ಎಗೇನ್ಸ್ಟ್ ಹೋಗೋದಿಲ್ಲ. ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೇಳ್ತೀನಿ ಅನ್ನುವ ಹಠಕ್ಕೆ ಬಿದ್ದು ಒಂದು ದೇವಸ್ಥಾನವನ್ನು ನೇರ ಟಾರ್ಗೆಟ್ ಮಾಡ್ಕೊಂಡು ಕೊಡೋದಿಲ್ಲ. ನೀವು ಯೋಚನೆ ಮಾಡಿ, ಕುಸುಮಾವತಿ ಸೌಜನ್ಯಾಳ ತಾಯಿ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಹೋಗಿ ಬೇಡ ಅನ್ನಲ್ಲ, ಆದರೆ ಹುಂಡಿ ಕಾಸು ಹಾಕಬೇಡಿ ಅಂತಾರೆ. ಯಾಕೆ? ಏನು ಉದ್ದೇಶ ಏನು ನಿಮ್ಮದು? ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂತ ಬೇಕಲ್ಲ. ಇವ್ರ ಉದ್ದೇಶ ತುಂಬ ಸ್ಪಷ್ಟವಾಗಿದೆ, ಧರ್ಮಸ್ಥಳ ಮುಳುಗಿಸ್ಬೇಕು, ಧರ್ಮಸ್ಥಳ ತೆಗಿಬೇಕು. ಅಲ್ಲಿಂದ ಇವತ್ತು 1,25,000 ಕೋಟಿ ಸಾಲ ಕೊಡಿಸಿದ್ದಾರೆ, 26,000 ಕೋಟಿ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಇದೆ. ಸಾವಿರಾರು ಹೆಣ್ಣುಮಕ್ಕಳ ಸಬಲೀಕರಣಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳ 70,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ, ಎಷ್ಟೋ ಕೆರೆಗಳನ್ನು ಕಟ್ಟಿದ್ದಾರೆ, ಎಷ್ಟೋ ಕುಡುಕರನ್ನ ಕರ್ಕೊಂಡ್ಬಂದು ಅವ್ರನ್ನ ಜೀವನ ಸರಿ ಮಾಡಿ ಲಕ್ಷಾಂತರ ಹೆಣ್ಣುಮಕ್ಳ ಲೈಫ್ ಸರಿ ಮಾಡಿದ್ದಾರೆ. ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಕೈ ಸಾಲ, ಸಣ್ಣ ಪುಟ್ಟ ಕೈ ಸಾಲಗಳನ್ನು ಕೊಟ್ಟು ಅವ್ರು ಬದುಕು ಕಟ್ಕೊಳ್ಳೋಕೆ, ಮನೆಗೊಂದು ಮಿಕ್ಸಿ ತಗೊಳ್ಳೋಕೋ, ಫ್ರಿಜ್ ತಗೊಳ್ಳೋಕೋ, ಒಂದು ಗ್ರೈಂಡರ್ ತಗೊಳ್ಳೋಕೋ, ಮಗನಿಗೊಂದು ಬೈಕ್ ಕೊಡಿಸ್ಲಿಕ್ಕೋ, ಏನೇನಕ್ಕೋ ಸಹಾಯ ಮಾಡಿದ್ದಾರೆ. ಯಾರದ್ದೋ ಮದುವೆಗಳನ್ನು
ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಂದಾಗ ಬನ್ನಿ ಧರ್ಮಸ್ಥಳಕ್ಕೆ ಉಚಿತವಾಗಿ ನಾನು ಮಾಂಗಲ್ಯ ಕೊಟ್ಬಿಟ್ಟು ಅವ್ರಿಗೆ ಮದುವೆ ಮಾಡಿಸ್ತೀನಿ ಅಂತ ಧರ್ಮಸ್ಥಳ ದೇವಸ್ಥಾನದ ಎದುರುಗಡೆ ಉಚಿತವಾಗಿ ಮದುವೆ ಮಾಡಿ ಕಳಿಸಿದ್ದಾರೆ. ಪ್ರತಿ ವರ್ಷ ಸಾಮೂಹಿಕ ವಿವಾಹದ ಹೆಸರಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಬದುಕು ಕೊಡ್ತಾ ಇದ್ದಾರೆ. ಪ್ರತಿ ದಿನ 30,000ಕ್ಕೂ ಹೆಚ್ಚು ಜನರಿಗೆ ಊಟ ಹಾಕ್ತಾ ಇದ್ದಾರೆ. ಏನ್ರಿ ಮಾಡ್ಬೇಕಿನ್ನು? ಸೈಟ್ ಇದೆ, ಮನೆ ಕಟ್ಕೊಳ್ಳೋ ಜಾಗ ಆಗ್ತಿಲ್ಲ, ಮನೆ ಕಟ್ಕೊಡ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜ್ಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಕಡಿಮೆ ದುಡ್ಡಿನಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವ್ರ ಕಾಲೇಜುಗಳಲ್ಲಿ ಬೇರೆಲ್ಲ ಇದಕ್ಕೂ ಹೋಲಿಸ್ಕೊಂಡ್ರೆ ಅತ್ಯಂತ ಉತ್ತಮ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸಾಕಷ್ಟು ಜನರು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ತನ್ನ ಕೈಲಿ ಆಗಲ್ಲ ಅಂತ ಬಂದವರಿಗೆ. ಯಾರು ಕೆಟ್ಟದ್ದು ಮಾಡಿದ್ದಾರೆ ಧರ್ಮಸ್ಥಳದವರು? ಸಾವಿರಾರು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ನಿಂತ ಆ ಕುಟುಂಬ ಮದುವೆ ಆದರೆ ಫಸ್ಟ್ ನೈಟನ್ನು ಅವ್ರ ಜೊತೆಲಿ ಕಳಿಬೇಕು ಅಂತ ಹೇಳುವಂತಹ ಥರ್ಡ್ ಕ್ಲಾಸ್ಗಳ ಮಧ್ಯ ನಾವು ಯಾರ ಬಗ್ಗೆ ಮಾತಾಡ್ಬಿಟ್ವಿ? ಯಾರ ಮಾತು ಕೇಳ್ಕೊಂಡು ಯಾರ ಬಗ್ಗೆ ಮಾತಾಡ್ಬಿಟ್ವಿ ನಾವು? ಏನು ಕಮ್ಮಿ ಮಾಡಿದ್ದಾರೆ? ಪ್ಯಾರಲಲ್ ಗೌರ್ಮೆಂಟ್ ರೀ, ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿವರೆಗೂ ಕೂಡ ಅವರ ಕೃಪಾಪೋಷಿತ, ನಾನು ಆರಂಭದಿಂದ ಕೂಡ ಹೇಳ್ಕೊಂಬಂದಿದ್ದೆ, ನೀವು ಕೂಡ ಹೇಳಿದ್ರಿ, ಅವರ ಕೃಪಾಪೋಷಿತ ಯೂಟ್ಯೂಬ್ ಮಂಡಳಿಗಳ ಒಂದಷ್ಟು ವರದಿಗಳನ್ನು ನೋಡಿದಂತಹ ಜನ ಇವತ್ತಿಗೂ ಸಹ ನಂಬಿದ್ರು. ಇನ್ನು ಮೇಲೆ ಗೊತ್ತಿಲ್ಲ ಮತ್ತೆ ನಂಬ್ತಾರೋ ಬಿಡ್ತಾರೋ, ಅದು ಅವರ ಇಚ್ಛೆಗೆ ಬಿಟ್ಟಿದ್ದು. ಆದರೆ ಅವರ ಕೃಪಾಪೋಷಿತ ಯೂಟ್ಯೂಬ್ ಮಂಡಳಿಯ ವರದಿಗಳನ್ನು ಇವತ್ತಿನ ದಿನಕ್ಕೆ ಜನರ ಮುಂದೆ ನೀವು ವರ್ಣಿಸೋದಾದರೆ ಏನಂತ ಹೇಳ್ತೀರಿ? ನಾನು ಹೇಳ್ತೀನಿ, ಅದರಲ್ಲಿ ಕೆಲವರು ಗೊತ್ತಿದ್ದವರು, ಕೆಲವು ತಲೆ ಇದ್ದವು, ಕೆಲವು ತಲೆ ಇದ್ದು ಉಪಯೋಗಿಸ್ತಾ ಇದ್ದವು. ಹೇಳಿದ್ವಿ, ತಪ್ಪು ಕಂಡ್ರಪ್ಪ ಮಾಡ್ತಾ ಇರೋದು, ಮಾಡಬೇಡ್ರು, ತಪ್ಪು, ನೀವು ಹೇಳಿದ್ದೇ ಸರಿ ಅಂತ ಹೆಂಗೆ ಲೆಕ್ಕ? ಓಕೆ, ಅಲ್ಲ. ಈಗ ಅವ್ರು ಕೇಸ್ ವಾಪಸ್ ತಗೊಳ್ಳಿ ಅನ್ನೋ ಹಂತಕ್ಕೆ ಬಂದು ನಿಂತ್ರಲ್ಲ, ನೀವುಗಳೆಲ್ಲ ದೊಡ್ಡ ಅವ್ರು ಹೇಳಿದ್ದೇ ಸತ್ಯ ಅನ್ನೋ ಥರ ನಂಬ್ಕೊಂಡು ಪುಂಗುದ್ರಲ್ಲ, ಒಂದೊಂದು ಸಾರಿ ಕೇಳ್ರು. ಗೊತ್ತಾಗಲಿಲ್ಲ ನಮಗೆ, ನಾವು ಬ್ರೈನ್ ವಾಶ್ ಆಗಿಬಿಟ್ಟಿದ್ವಿ, ಒಂದು ಸಾರಿ ಕೇಳ್ರು. ಈಗಲಾದ್ರೂ ತಿದ್ಕೊಳ್ಳಿ ತಪ್ಪನ. ನಾಳೆ ದಿನ ಯಾವ ಮುಖ ಇಟ್ಕೊಂಡು ಬರ್ತೀರಿಲ್ಲ ಅಂದರೆ ವಿಡಿಯೋ ಮಾಡೋಕ್ಕೆ ನೀವು ಈಗಲಾದ್ರೂ ಹೇಳ್ಬಿಡಿ, ಹೌದು ನಮ್ಮಿಂದ ತಪ್ಪಾಗ್ಬಿಡ್ತು, ಗೊತ್ತಾಗಿಲ್ಲ, ನಮ್ಮನ್ನು ಯಾಮಾರಿಸ್ಬಿಟ್ರು, ನಮ್ಮನ್ನು ನಂಬಿಸ್ಬಿಟ್ರು, ನಮ್ಮ ಬಾಯಲ್ಲಿ ಸುಳ್ಳು ಹೇಳಿಸ್ಬಿಟ್ರು. ಯಾಕೆ ಗೊತ್ತಿಲ್ವಾ? ಈ ಅಭಿ ಅನ್ನೋ ಹುಡುಗನಿಗೆ ಅವನಿಗೆ ಗೊತ್ತಿಲ್ವಾ? ಇವನ ಕೈಯಲ್ಲಿ ಡಿ ಗ್ಯಾಂಗ್ ಆಟೋಗಳು ಅಂತೇಳಿ ಇವನ ಹತ್ರ ಫೋರ್ಸ್ಫುಲಿ ಮಾಡಿಸಿದ್ರು ಅಂತ ಅಭಿ ಗೊತ್ತಿಲ್ವಾ? ಅದೇ ಬಂದು ಹೇಳಿ ಅಲ್ಲ, ಜನ ಕ್ಷಮಿಸ್ತಾರೆ. ಬಂದು ಹೇಳಿ, ಮರ್ತು ಬಿಡ್ತಾರೆ, ಶಾರ್ಟ್ ಮೆಮೊರಿ, ಮರ್ತು ಬಿಡ್ತಾರೆ. ಬಂದು ಒಂದ್ಸಲಿ ಅಟ್ಲೀಸ್ಟ್ ಹೌದು ನಾವು ಮಾಡಬಾರ್ದಾಗಿತ್ತು ಅಂತ ಹೇಳಿ. ಇಲ್ಲಾಂದ್ರೆ ನಿಜವಾಗ್ಲೂ ಯಾರು ಸರಿಯಾಗಿ ನಿಂತ್ಕೊಂಡಿದ್ರು, ಅವ್ರುಗಳಿಗೂ ಅವಮಾನ ಮಾಡಿಬಿಟ್ಟವಲ್ಲ ಅನ್ನೋ ಒಂದು ರಿಗ್ರೆಟ್ ಇದ್ರೆ ಬಂದು ಹೇಳಿ. ನಾಳೆ ದಿನ ನಿಮಗೇನಾದ್ರು ಸಮಸ್ಯೆ ಆದಾಗ ನಿಂತ್ಕೊತೀವಿ ನಾವು. ಇಲ್ಲಾಂದ್ರೆ ಶಾಶ್ವತವಾಗಿ ಧರ್ಮದ್ರೋಹಿಗಳನ್ನು ಪಟ್ಟ ಫಿಕ್ಸ್. ಧರ್ಮದ್ರೋಹಿಗಳು ಅನ್ನೋದಕ್ಕಿಂತ ನಾನು ಹೇಳೋದೇನು ಗೊತ್ತಾ, ಒಂದು ಧರ್ಮಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಧರ್ಮಕ್ಷೇತ್ರವನ್ನು ಗುರಿಯಾಗಿಸ್ಕೊಂಡು ಯಾರೋ ಒಬ್ಬ ಕೆಲಸ ಮಾಡ್ತಿದ್ದಾನೆ ಅಂತಂದಾಗ ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಆಳ ಅಗಲ ನೋಡಿ ಅಂಥ ಫೀಲ್ಡ್ಗೆ ಇಳಬೇಕು. ಫಸ್ಟ್ ವಿಡಿಯೋದಲ್ಲೇ ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೆ, ಧರ್ಮಸ್ಥಳದವರೇ ತಪ್ಪು ಮಾಡಿದ್ದು ಅಂತ ನಾಳೆ ಆದರೆ ಅವ್ರ ವಿರುದ್ಧವೂ ನಾನೇ ಫಸ್ಟ್ ನಿಂತ್ಕೊಳ್ಳೋದು ಅಂತ. ಆ ಮನಸ್ಥಿತಿಯಲ್ಲೇ ಬಂದವರು ನಾವು. ಸೊ ಹಾಗಾಗಿ ನಮಗೆ ಆ ಥರದ್ದು ಭಯವೂ ಇಲ್ಲ, ಆತಂಕವೂ ಇಲ್ಲ. ಬಟ್ ಯಾರ್ಯಾರು ಅವಾಗ ನಿಂತ್ಕೊಂಡು ಧರ್ಮಸ್ಥಳದ ವಿರುದ್ಧ ನೀವು ಮಾತಾಡಿಲ್ಲ ಅಂತ ನೀವು ಹೇಳ್ಬೋದು, ಬಟ್ ನಿಮ್ಮಿಂದಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಜನ ಮಾತಾಡೋ ಥರ ಮಾಡಿದ್ರಲ್ಲ ಅಂಥವ್ರು ಈಗಲಾದರೂ ಬಂದು ಕ್ಷಮೆ ಕೇಳಿ ನೆಮ್ಮದಿಯಾಗಿ ಬದುಕಿ, ದೇವಸ್ಥಾನಕ್ಕೊಂದು ವಿಸಿಟ್ ಹಾಕಿ ತಪ್ಪು ಕಾಣಿಕೆ ಹಾಕ್ಬಿಟ್ಟು ಬಂದ್ಬಿಡಿ ಅಷ್ಟೇ. ಕೊನೆಯದಾಗಿ ಈ ಒಂದು ಪ್ರಕರಣದ ಬಗ್ಗೆ ಜನಗಳಿಗೆ ನೀವೊಂದು ಮಾತನ್ನು ಹೇಳೋದಾದರೆ ನನ್ನ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಸಿಂಪಲ್ ನೋಡಿ, ಅವತ್ತಿಂದ ಇವತ್ತಿನ ತನಕ ನಾವು ಸೌಜನ್ಯ ಪರವೇ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆಕೆಗೆ ನ್ಯಾಯ ಸಿಗಬೇಕು. ಈಗಲೂ ಈ ಮಾಧ್ಯಮದ ಮುಖಾಂತರ ಕುಸುಮಾವತಿಯವ್ರಿಗೆ ಹೇಳ್ತಾನೆ, ಕುಸುಮಾವತಿಯವರೇ, ಸುಪ್ರೀಂ ಕೋರ್ಟಿಗೆ ನೀವು ಹೋಗ್ಲಿಕ್ಕೆ ರೆಡಿ ಇದ್ದರೆ ನಮ್ಮ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಏನು ಖರ್ಚು ಬರುತ್ತೆ, BJP ಅವ್ರು ಕೊಡ್ತೀನಿ ಇಂದಾಗ ನೀವು ಬೇಡ ಅಂದಿದ್ರಿ, ನಮ್ಮ ಕಡೆಯಿಂದ ಏನು ತಲೆ ಕೆಡಿಸ್ಕೊಡಿ. ಯಾರೋ ಒಂದಿಷ್ಟು ಫ್ರೆಂಡ್ಸ್ಗಳು, ನಾವು ಯಾರಿಗೆ ಧರ್ಮಸ್ಥಳದ ಪರ ಹೋರಾಟಗಾರರು ಅಂತ ಹೇಳ್ಕೊಂಡು ನಾವುಗಳೇ ನಿಮ್ಮ ಜೊತೆಗೆ ನಿಂತ್ಕೊಂಡು ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ರಿಟ್ ಅರ್ಜಿ ಹಾಕಿಸಿ ಅವ್ರ ಹತ್ರ ಇರೋ ಸಾಕ್ಷಿಗಳನ್ನು ತೊಗೊಂಬರ್ಬೇಕು. ಸಾಕ್ಷಿ ಇಲ್ಲ ಅಂತಾದರೆ, ನಿಮ್ಮ ಅಣ್ಣ ಸಾಕ್ಷಿ ಇಲ್ಲ ಅಂತಾದರೆ, ಅವ್ರು ಹೇಳಿದ ಸುಳ್ಳು ಅಂತಾದರೆ ನೀವೇ ಬಂದು ಅವರ ಮುಖವಾಡವನ್ನು ಬಯಲು ಮಾಡಬೇಕು. ಕುಸುಮಾವತಿಯವರು ಬಂದು ಇವ್ರುಗಳು ನನ್ನನ್ನು ಯಾಮಾರಿಸಿದ್ರು, ಇವ್ರುಗಳು ನನಗೆ ಸುಳ್ಳು ಹೇಳಿದ್ರು, ಇವ್ರುಗಳು ನನ್ನ ನಂಬಿಸಿದ್ರು, ಇವ್ರುಗಳೇ ನನ್ನ ಬಾಯಲ್ಲಿ ಅವರ ಹೆಸರುಗಳನ್ನು ತುರುಕಿದ್ರು, ಇವ್ರುಗಳೇ ನನಗೆ ಹಿಂಗೆ ಮಾತಾಡು, ಹಿಂಗೆ ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳಿ ಕುಸುಮಾವತಿಯವರು ಬಂದು ಹೇಳಿದ್ರೆ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗುತ್ತೆ. ಐ ಹೋಪ್ ನಿಜವಾಗಿಯೂ ಸೌಜನ್ಯ ತಾಯಿಗೆ, ಅವರ ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದೇ ಉದ್ದೇಶ ಇದ್ದರೆ ಅವ್ರಿಗೆ ಕೆಲಸ ಮಾಡ್ತಾರೆ. ಅವರ ಮಗಳ
ಸಾವಿಗೆ ನ್ಯಾಯ ಸಿಗಬೇಕು ಒಂದು ಉದ್ದೇಶ ಅವ್ರಿಗಿದ್ರೆ ಅವ್ರು ಮಾಡ್ತಾರೆ. ಇಲ್ಲ ಅಂದರೆ ಈ ನಾಟಕದಲ್ಲಿ ಅವರು ಪಾತ್ರಧಾರಿಯಾಗಿ ನಾಟಕ ಮಾಡ್ಕೊಂಡೇ ಇರ್ತಾರೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ತುಂಬ ವಿಚಾರಗಳನ್ನು ಹಂಚ್ಕೊಂಡ್ರಿ. ಎಸ್, ಇದಾಗಿತ್ತು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿರಿಕೀರ್ತಿ ಅವರು ಆಡಿದಂತಹ ಮಾತುಗಳು. ಹೌದು, ಆರಂಭದಿಂದ ಕೂಡ ನಾವು ಹೇಳ್ಕೊಂಬಂದ್ವಿ, ಅವರು ಹೇಳ್ಕೊಂಬಂದ್ರು. ಆದರೆ ಸಾಕಷ್ಟು ಜನ ಅದನ್ನು ನಂಬೋದಕ್ಕೆ ರೆಡಿ ಇರಲಿಲ್ಲ. ಯಾಕೆ ನಂಬೋದಕ್ಕೆ ರೆಡಿ ಇರಲಿಲ್ಲ? ಒಂದೇ ಒಂದು ಕಾರಣ, ಅಲ್ಲಿ ಎಮೋಷನಲ್ ಪ್ಲೇ ಕಾರ್ಡನ್ನು ಪ್ಲೇ ಮಾಡಲಾಗಿತ್ತು. ಏನು ಆ ಎಮೋಷನಲ್ ಪ್ಲೇ ಕಾರ್ಡ್ ಅಂತಂದರೆ, ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರವಾಗಿದೆ, ರೇಪ್ ಆಗಿದೆ, ಮರ್ಡರ್ ಆಗಿದೆ. ಯಾರಿಗೂ ಕಾಣದ ರೀತಿಯಲ್ಲಿ ಇಲ್ಲಿಗಲ್ ಆಗಿ ಆ ಎಲ್ಲ ಶವಗಳನ್ನು ಹೂಳಲಾಗಿದೆ. ಆ ಎಲ್ಲ ಶವಗಳನ್ನು ಹೂತಂತಹ ಚಿನ್ನಯ್ಯ ಇವತ್ತು ಬಂದಿದ್ದಾನೆ ಅಂತ ಬಂದಿದ್ದಂತಹ ಅದೇ ಬುರುಡೆ ಗ್ಯಾಂಗ್ ಇವತ್ತು ಹೈಕೋರ್ಟ್ನ ಮೆಟ್ಟಿಲಿರದೆ ಆ ಕೇಸನ್ನು, ಆ FIR ಅನ್ನು ಸ್ಕ್ವ್ಯಾಶ್ ಮಾಡಿ ಎನ್ನುವ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದೆ. ಸೊ ಇವಾಗ ಹೇಳಿ, ಇಂಥವರಿಗೆ ಸಪೋರ್ಟ್ ಮಾಡಿಕೊಂಡು ಇಷ್ಟು ದಿನ ಮಾತನಾಡ್ತಿದ್ದವರನ್ನು ಏನು ಮಾಡಬೇಕು? ಇವರು ಹೇಳಿದ್ದೆಲ್ಲವೂ ಸಹ ಸತ್ಯ ಅನ್ನೋದನ್ನು ಜನರ ಮುಂದೆ ಇಟ್ಟಂತಹ ಕೆಲವು ಕಚ್ಚಡ ಯೂಟ್ಯೂಬರ್ಗಳನ್ನು ಏನು ಮಾಡಬೇಕು? ನೀವು ಡಿಸೈಡ್ ಮಾಡಿ. ಇಂಥವರಿಂದ ನೀವು ಆದಷ್ಟು ದೂರ ಇರಿ. ಇಲ್ಲ ಅಂತಂದರೆ ನಮ್ಮ ಧರ್ಮ, ನಮ್ಮ ಧಾರ್ಮಿಕ ಕೇಂದ್ರಗಳ ವಿರುದ್ಧ ಮುಂದಿನ ದಿನಗಳಲ್ಲೂ ಸಹ ಇವರು ತಿರುಗಿ ಬೀಳೋದ್ರಲ್ಲಿ, ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈ ಬುರುಡೆ ಗ್ಯಾಂಗ್ ಎನ್ನುವ ಗ್ಯಾಂಗ್ ಇಷ್ಟು ದಿನ ಬಿಟ್ಟದ್ದು ಬುರುಡೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ನಿಮಗೆ ಇನ್ನೇನು ಬೇಕು ಅಂತ ಅನ್ಸುತ್ತೆ.